ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂಚ ದೇಹಿ ಮೇ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ. ಆದರಣೀಯ ಆಸ್ತಿಕ ಮಹಾಜನರಲ್ಲಿ ವಿಜ್ಞಾಪನೆಗಳು. ಭಾಗವತ ಸಪ್ತಾಹ ಪ್ರತಿ ವರ್ಷ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಸರ್ತಿನಾದರೂ ಇದನ್ನು ಆಚರಣೆ ಮಾಡಬೇಕು. ಅದು ಯಾವುದೇ ಪ್ರಮಾಣದಲ್ಲಿ ಮಾಡಿ, ಅವರವರ ಮನೆಯ ಸೌಕರ್ಯ, ಅನುಕೂಲ, ಸ್ಥಳಾವಕಾಶ ಇತ್ಯಾದಿಗಳನ್ನ ಇಟ್ಕೊಂಡು ವರ್ಷದಲ್ಲಿ ಒಂದು ಸರ್ತಿನಾದರೂ ಕೂಡ ಈ ಸಪ್ತಾಹವನ್ನು ಆಚರಣೆ ಮಾಡೋದಾಗಬೇಕು. ಕೊನೆಯ ಪಕ್ಷ ತಮ್ಮ ಮನೆಯಲ್ಲಿ ನಾವು ಈ ಇಡೀ ಭಾಗವತವನ್ನು ಓದ್ತೀವಪ್ಪ, ಇಡೀ ಭಾಗವತನ ಓದ್ತೀನಿ, ನಾನು ಓದ್ತೀನಿ ಅಥವಾ ನಮ್ಮ ಮನೆಯವರೊಬ್ಬರು ಓದ್ತಾರೆ. ಓದುವಾಗ ಎಲ್ಲರೂ ಕೇಳುವಂಥದ್ದಾಗದಾದರೆ ಒಳ್ಳೆಯದು. ಹಂಗಾಗ್ತಿಲ್ಲಪ್ಪ ಅಂದರೆ ಒಬ್ಬರಾದರೂ ಕೂಡ ಸಮಯ ಮಾಡ್ಕೊಂಡು ಓದ್ತೀವಪ್ಪ, ಇಡೀ ಭಾಗವತವನ್ನು ಓದ್ತೇವೆ ಅನ್ನುವಂತಹ ಒಂದು ಒಳ್ಳೆಯ ದಿನಗಳು ನಮ್ಮ ಮನೆಗಳಲ್ಲಿ ಬರಬೇಕು. ಈಗಾಗಲೇ ನಿಮ್ಮ ಮನೆಗಳಲ್ಲಿ ಬರ್ತಾ ಇರೋದಾದರೆ ಅದು ನಿಜವಾಗಿಯೂ ಕೂಡ ಆದರ್ಶವಾದ ಗ್ರಹಗಳು. ಹಾಗಾಗಿಲ್ಲ ಅಂದರೆ ನಾವು ಈ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನು ಮಾಡೋಣ. ಇವತ್ತಿನ ದಿವಸ 6ನೇ ದಿವಸ, ನಾಳೆ 7ನೇ ದಿವಸ, ಸಪ್ತಮೇ ಕಾರ್ಯಸಿದ್ಧಿ ಸ್ಯಾತ್. 7ನೇ ದಿನದಂದು ಕಾರ್ಯದ ಸಿದ್ಧಿ ಆಗಬೇಕು. ಈ ಆವರಣದಲ್ಲಿ ಭಾಗವತದ ಸಪ್ತಾಹ ನಡ್ಕೊಂಡು ಬರ್ತಾ ಇದೆ. ಇಲ್ಲಿನ ಬಾಗಿಲುಗಳು, ಕಂಬಗಳು, ಗಿಡಗಳು ಎಲ್ಲವೂ ಕೂಡ ಭಾಗವತನ ಕೇಳಿ ಸಂತೋಷಪಟ್ಟಿವೆ. ಹೇಗೆ ನೀವು ಸಂತೋಷಪಟ್ಟಿದ್ದೀರೋ ಹಾಗೆ ನಿಮ್ಮ ಮನೆಗಳ ಬಾಗಿಲುಗಳು, ಕಂಬಗಳು, ಗಿಡಗಳು ಅವೆಲ್ಲವೂ ಕೂಡ ಭಾಗವತವನ್ನು ಕೇಳಿ ಸಂತೋಷ ಪಡುವಂತಹ ಒಂದು ಶ್ರೇಷ್ಠವಾದಂತಹ ಹೊಸ ಅಧ್ಯಾಯವನ್ನು ನೀವು ಆರಂಭ ಮಾಡಬೇಕು. ಅದಕ್ಕೆ ಈ ಕಾರ್ಯಕ್ರಮ ತುಂಬ ಪೂರಕವಾಗಲಿ ಅನ್ನುವಂಥ ಹಾರೈಕೆಯನ್ನು ನಾನು ಮಾಡ್ತೇನೆ. ಇನ್ನು ಸಂಕಲ್ಪ ಮಾಡಬೇಕಾದವರು ನೀವು. ಮಾತಾಜಿ ಇದ್ದಾರೆ. ದಿವ್ಯತ್ರಯರ ವಿಶೇಷವಾದಂತಹ ಒಂದು ಅನುಗ್ರಹ ಇಲ್ಲಿದೆ. ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದಂಥ ದೃಷ್ಟಿ ಇಲ್ಲಿ ನಮ್ಮೆಲ್ಲರ ಮೇಲಿದೆ. ಇಂತಹ ಒಳ್ಳೆಯದ ಸನ್ನಿವೇಶ ಬಂದುಬಿಟ್ಟಾಗ ನಾವೆಲ್ಲರೂ ಕೂಡ ಒಳ್ಳೆಯ ಸಂಕಲ್ಪವನ್ನು ಮಾಡಬೇಕು. ನೀವೆಲ್ಲ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ಮಾಡಿ ಅನ್ನುವಂಥ ವಿಷಯವನ್ನು ಹೇಳ್ತಾ, ಭಾಗವತ ಭಗವಂತನಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ಕೊಂದಿರುವಂಥದ್ದು ಭಾಗವತ. ಆ ಭಾಗವತವನ್ನು ಹೇಗೆ ಹೇಳಬೇಕು, ಯಾರು ಕೇಳಬೇಕು ಅಂದರೆ ಭಾಗವತವನ್ನು ಭಾಗವತನಾಗಿ ಹೇಳಬೇಕು, ಭಾಗವತರಾಗಿ ಕೇಳಬೇಕು. ಹಾಗಾಗಿ ಹೇಳುವಂಥವರು ಭಾಗವತರು, ಕೇಳುವಂಥ ನೀವು ಕೂಡ ಭಾಗವತರೇ, ಸಾಮಾನ್ಯ ವ್ಯಕ್ತಿಗಳು ಅಲ್ವೇ ಅಲ್ಲ. ನಮ್ಮನ್ನೆಲ್ಲ ನಮ್ಮ ಋಷಿಮುನಿಗಳು ಬೋಧಿಸ್ತಾರೆ ನಮ್ಮನ್ನು. ಓ ಪುತ್ರರೇ, ಓ ಮಕ್ಕಳೇ, ಏನಂತ? ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ. ಅಮೃತತ್ವದ ಮಕ್ಕಳು ನೀವೆಲ್ಲ. ಸುಮ್ಮನೆ ಯಾರೋ ಸಾಮಾನ್ಯವಾದಂಥ ಮಕ್ಕಳು, ನಾನು ಇಷ್ಟು ಎತ್ತರ ಇದ್ದೀನಿ, ಇಷ್ಟು ಕುಳ್ಳಕ್ಕಿದ್ದೀನಿ, ನಾನು ಇಂತಹ ಸಂಪತ್ತು ಅಲ್ಲ. ಅದೆಲ್ಲ ಕೂಡ ಹೊರನೋಟದ್ದು ಮಾತ್ರ. ನಿಜವಾದಂತಹ ನಿಮ್ಮ ಅಂತಃಶಕ್ತಿ ಅಂದರೆ ನೀವೆಲ್ಲರೂ ಕೂಡ ಅಮೃತತ್ವದ ಮಕ್ಕಳು. ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ. ಋಷಿಗಳು ನಮ್ಮನ್ನು ಕರೆದಿದ್ದಾರೆ. ಅದು ಅನೇಕ ಸತಿ ನಮಗೆ ಮರ್ತೋಗಿರುತ್ತೆ.
ಇಂತಹ ಸಂದರ್ಭ ಬಂದಾಗ ಹೇಗೆ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿ ಕಾರು ಮತ್ತೆ ಚೆನ್ನಾಗಿ ಓಡುತ್ತೆ ಅಂತ ಮಾಡ್ತಾರೋ ಹಾಗೆ ನಾವು ಅಂತಃಶಕ್ತಿಯನ್ನು ಉದ್ದೀಪನಗೊಳಿಸ್ಕೊಂಡು ಇಲ್ಲಿ ಮನೆಗಳಿಗೆ ಹೋಯಿತು ಅಂದರೆ ನಮ್ಮ ಮನೆಯೇ ಒಂದು ಭಾಗವತದ ನಿಲಯ, ನಮ್ಮ ಮನೆಯೇ ಭಾಗವತ ಆಶ್ರಮ. ಅಲ್ಲಿರುವಂತಹ ಭಾಗವತ ಅಂದರೆ ನಾನು, ನನ್ನ ಮನೆಯವರು ಎಲ್ಲರೂ ಕೂಡ ಭಾಗವತ ಸ್ವರೂಪಿಗಳೇ ಅನ್ನುವಂತಹ ಪರಿವರ್ತನೆಯ ಒಂದು ಹಾದಿಯಲ್ಲಿ ನಾವೆಲ್ಲ ಹೋಗಬೇಕು. ಆ ಪರಿವರ್ತನೆ ಹೇಗಿರಬೇಕಂದ್ರೆ ಚೇಂಜ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಆ ಚೇಂಜು ಗುಣಾತ್ಮಕವಾದ ಚೇಂಜ್ ಆಗಬೇಕು, ಅಂದರೆ ಕ್ವಾಲಿಟೇಟಿವ್ ಚೇಂಜ್. ಹೆಂಗೋ ಚೇಂಜಪ್ಪ, ನಾನು ದಿನ ಬೆಳಿಗ್ಗೆ 6 ಗಂಟೆಗೆ ಹೇಳ್ತಾ ಇದ್ದೆ, ಈಗ 7 ಗಂಟೆಗೆ ಮಾಡ್ಕೊಂಬಿಟ್ಟೀನಿ, ಚೇಂಜ್ ಮಾಡ್ಕೊಂಬಿಟ್ಟೀನಿ. ಅಲ್ಲ ಅಲ್ಲ ಅಲ್ಲ, ಅದು ಅಧಮವಾದದ್ದು. ಅವ್ರು 6ಕ್ಕೆ ಹೇಳ್ತಾ ಇದ್ದೆ, 5 ಗಂಟೆಗೆ ಹೇಳೋಕ್ಕೆ ಶುರು ಮಾಡ್ತೀನಿ ಅಥವಾ 5:15 ಹೇಳ್ತಾ ಇದ್ದೀನಿ. ಸೂರ್ಯ ಉದಯಕ್ಕಿಂತ ಮುಂಚೆ ನಾನು ಎದ್ದಿರ್ತೀನಿ, ಸೂರ್ಯನನ್ನು ಸ್ವಾಗತ ಮಾಡ್ತೀನಿ ನಾನು ಅನ್ನುವಂಥದ್ದಾದರೆ ಅದನ್ನು ನಿಜವಾದ ಅರ್ಥದಲ್ಲಿ ಬದಲಾವಣೆ, ಗುಣಾತ್ಮಕವಾದ ಬದಲಾವಣೆ ಅಂತ ಕರೀತಾರೆ. ನಮ್ಮ ಈ ಎಲ್ಲ ಚಟುವಟಿಕೆಗಳಿಂದಲೂ ಕೂಡ ನಮ್ಮಲ್ಲಿ ಗುಣಾತ್ಮಕವಾದಂಥ ಬದಲಾವಣೆ ಅನ್ನೋದು ಆಗ್ತಾ ಹೋಗಬೇಕು. ನನಗೆ ಗೊತ್ತಿದೆ ಇದು ಅಷ್ಟೊಂದು ತುಂಬ ಸುಲಭ ಅಂತ ನಾನೇನು ಹೇಳಲ್ಲ, ನಿಮಗೆ ಸ್ವಲ್ಪ ಕಷ್ಟನೇ ಇರುತ್ತೆ. ಗುಣಾತ್ಮಕವಾದ ಬದಲಾವಣೆ ಹೋಗ್ಬೇಕಾದ್ರೆ ಕಷ್ಟನೇ. ನಿಮಗೆ ಗೊತ್ತಿದೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇದೆ. ಚಾಮುಂಡಿ ಬೆಟ್ಟ ಎಷ್ಟು ಚೆನ್ನಾಗಿದೆ ನೋಡೋಣ, ಹತ್ತಾ ಹೋದರೆ ಖುಷಿಯಾಗುತ್ತೆ ಅಂತ ಹತ್ತಾ ಹೋಗ್ಬೇಕಾದ್ರೆ ಮೊದಲು ಭಾರಿ ಉತ್ಸಾಹ ಇರುತ್ತೆ. 100 ಮೆಟ್ಲು ಹತ್ತಿಗೂ ಉತ್ಸಾಹ, 200ಕ್ಕೂ ಉತ್ಸಾಹ, 300ಕ್ಕೂ ಉತ್ಸಾಹ. 300 ಮೆಟ್ಲನ್ನು ಹತ್ತಿ ಮೈಸೂರು ನೋಡಿದಾಗ ಏನು ಚೆನ್ನಾಗಿ ಕಾಣ್ತಾ ಇದೆ ಮೈಸೂರು, ನಮ್ಗೆ ಖುಷಿಯಾಗತ್ತೆ. ಅರೆ ಇನ್ನೂ ಹತ್ತದಿದೆ, ಇನ್ನೂ 700 ಮೆಟ್ಲಿದೆ. ಹೋಗ್ತಾ 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 ಜಂಗಿ ಇದೆಯಲ್ಲ, ಈ ಜಂಘಾಬಲ ಇದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಆದರೂ ಕೂಡ ಚಾಮುಂಡಿ ದೇವಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ, ಅವಳೇ ಶಕ್ತಿಯನ್ನು ಕೊಡ್ತಾ ಇರುವಂಥವಳು ಅನ್ನುವಂತಹ ಭಾವನೆ ಬಂದಾಗ ಮತ್ತೆ ನಾವು ಏರ್ತೇವೆ. ಕೊನೆ ಮೆಟ್ಲು ಏರೋ ಹೊತ್ತಿಗೆ ತುಂಬಾ ಸುಸ್ತಾಗುತ್ತೆ. ಆದರೆ ಏರಿದ ಮೇಲೆ ಏನು ಸುಸ್ತೇ ಇಲ್ವಲ್ಲ, ಏನು ಕಷ್ಟನೇ ಇಲ್ವಲ್ಲ. ಇಲ್ಲಿನ ಈ ಮೈಸೂರು ನೋಡ್ಬೇಕಾರೆ, ಹಾಗೆ ಗೋಪುರವನ್ನು ನೋಡ್ಬೇಕಾರೆ, ಗೋಪುರದ ಒಳಗಡೆಯಲ್ಲಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ತಾ ಹೋಗಬೇಕಾದ್ರೆ, ಗರ್ಭಗುಡಿ ಹತ್ರ ಹೋಗ್ಬೇಕಾದ್ರೆ ಶಿವಶಕ್ತಿಯುಕ್ತ ಮುಟ್ಟ ಸೌಂದರ್ಯ ಲಹರಿಯನ್ನು ಹೇಳ್ತಾ ಇರಬೇಕಾದ್ರೆ, ವಾಹ್ ಎಂತಹ ಚೆನ್ನಾಗಿದೆ, ನನ್ನ ಜೀವನ ಧನ್ಯ 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 ಅಂತ ಅನ್ನಿಸ್ಬಿಡತ್ತೆ. ಆ ಹಿಂದಿನ ಎಲ್ಲ ಕಷ್ಟವೂ ಕೂಡ ಮರ್ತೋಗ್ಬಿಡತ್ತೆ. ಹಾಗಾಗಿ ನಮ್ಮ ಸಂಕಲ್ಪ ಸರಿಯಾಗಿತ್ತು ಅನ್ನೋದಾದರೆ ಒಂದಿಷ್ಟು ಕಷ್ಟ ಬಂದರೂ ಕೂಡ ಆ ಕಷ್ಟವನ್ನು ಆ ಭಗವಂತನೇ ಪರಿಹರಿಸುತ್ತಾನೆ ಅನ್ನೋದು ನಾವು ಭಾಗವತಾದಿ ಗ್ರಂಥಗಳಿಂದ ತಿಳಿದುಕೊಳ್ಬೇಕಾದದ್ದು. ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 2 ನಾಮ ಇದೆ, ಭಯಕೃತ್, ಆಮೇಲೆ ಮುಂದಕ್ಕೆ ಭಯನಾಶನಃ. ಭಯವನ್ನು ಉಂಟು ಮಾಡುವಂಥವನು ಭಗವಂತ. ಭಯ ಉಂಟಾದಾಗ ನೀನು ಹೆಂಗೆ ನಡ್ಕೊಳ್ತೀಯಾ, ಬಿಟ್ಬಿಡ್ತೀಯಾ, ಕೆಳಗೆ ಬಿಳದೆ ಹೋಗ್ಬಿಡ್ತೀಯಾ ಅಂತ ಅವನೊಂದು ಪರೀಕ್ಷೆ ಮಾಡ್ತಾನೆ. ಇಲ್ಲ, ನಾನು ಕೆಳಗಿಳಿಯುವಂಥ ವ್ಯಕ್ತಿ ಅಲ್ಲ, ನನ್ನ ಗತಿ ಯಾವಾಗಲೂ ಊರ್ಧ್ವಮುಖ, ಮೇಲ್ಮುಖ, ಉತ್ತಿಷ್ಠತ, ಮೇಲಕ್ಕೆ ಏಳಿ ಅಂತ ಕೇಳಿದ್ರು. ಉತ್ಸವ, ಸವ ಅಂದರೆ ಆನಂದ ಹೇಗಿರಬೇಕು, ಬರೀ ಇಂದ್ರಿಯಗಳಲ್ಲೇ ಇರಬಾರ್ದು, ಮೇಲ್ಮುಖವಾದಂತಹ ಆನಂದ ನಂದು. ಬೇರೆ ಸಾಮಾನ್ಯ ವ್ಯಕ್ತಿಗಳ ತರಹದಲ್ಲ, ಶ್ರೀಕೃಷ್ಣ ಪರಮಾತ್ಮನನ್ನು ಅನುಭವಿಸ್ತಾ ಇದ್ದೇನೆ ನಾನು ಅನ್ನುವಂಥ ಉತ್ಸವ ಅನ್ನುವಂಥ ರೀತಿಯಲ್ಲಿ ಇಟ್ಕೊಂಡಾಗ ಆಗ ನಾವು ಸಂಕಲ್ಪವನ್ನು ನಿಜವಾಗಿ ಮುಡ್ತೇವೆ. ಆ ಥರದ ಆಗಲಿ ಅನ್ನುವಂಥ ಆಶಯವನ್ನು ಇಟ್ಕೊಂಡು ಅವಧೂತ ಉಪಾಖ್ಯಾನವನ್ನು ಕುರಿತಂತೆ ನಿನ್ನೆ ದಿವಸ ನಾನು ಪೀಠಿಕೆ ಹಾಗೂ ಕೆಲವು ಗುರುಗಳಿಂದ ಯಾವ ಪ್ರಕಾರವಾಗಿ ಪಾಠವನ್ನು ಕಲಿಯಬೇಕು ಅನ್ನುವಂಥ ವಿಷಯವನ್ನು ಅವಧೂತನಾದಂಥವನು ಯದು ಅನ್ನುವಂತಹ ಒಬ್ಬ ರಾಜನಿಗೆ ತಿಳಿಸಿರುವಂತಹ ವಿಷಯವನ್ನು ನಿಮಗೆಲ್ಲ ತಿಳಿಸ್ತಾ ಇದೆ. ಅಂತಹ ಶ್ರೇಷ್ಠವಾದಂತಹ ಈ ಪರಿಕಲ್ಪನೆ ನಮ್ಮ ಭಾಗವತದಲ್ಲಿ ಬಂದಿದೆ. ಭಾಗವತದ ಭಾಷೆಯನ್ನು ಸಮಾಧಿ ಭಾಷೆ ಅಂತ ಕರೀತಾರೆ. ಸಂಸ್ಕೃತ ಎಲ್ಲವೂ ಸಂಸ್ಕೃತವೇ, ರಾಮಾಯಣವೂ ಸಂಸ್ಕೃತ, ಮಹಾಭಾರತನೂ ಇದರ. ಆದರೆ ಭಾಗವತದ ಭಾಷೆ ಇದೆಯಲ್ಲ ಅದನ್ನು ಸಮಾಧಿ ಭಾಷೆಯಲ್ಲಿ ವೇದವ್ಯಾಸರು ಬರೆದದ್ದು ಅಂತ ಹೇಳ್ತಾರೆ. ಏನಪ್ಪ ಸಮಾಧಿ ಭಾಷೆ ಅಂದರೆ, ಅವರು ಮಹಾಭಾರತನ ಬರೆದರಂತೆ. ಮಹಾಭಾರತ ಜಗತ್ತಿನಲ್ಲೇ ಭಾರಿ ದೊಡ್ಡ ಗ್ರಂಥ, ಅದು ತುಂಬ ಸಂತೋಷ ಆಗುತ್ತೆ ಅವರಿಗೆ. ಆದರೆ ತೃಪ್ತಿ ಆಗಲಿಲ್ಲ. ಆದರೂ ಅವ್ರಿಗೇನೋ ಒಂಥರ ದುಃಖ, ವಿಷಾದ, ದೈನ್ಯ ಕಾಡ್ತಾ ಇತ್ತಂತೆ. ಆಗ ನಾರದರನ್ನು ಕೇಳಿದಾಗ
ಮಹರ್ಷಿಗಳೇ, ನೀವು ಪಾಂಡವರ ಕೌರವರ ವೀರಗಾಥೆಯನ್ನು, ಸಾಹಸವನ್ನು ತುಂಬ ಚೆನ್ನಾಗಿ ಬರೆದಿದ್ದೀರಾ. ಇಡೀ ಮಾನವ ಸಮುದಾಯಕ್ಕೆ ಹೇಗೆ ಜೀವನ ನಡೆಸಬೇಕು, ಹೇಗೆ ನಡೆಸಬಾರ್ದು ಅನ್ನುವಂಥ ಸಂಗತಿಯನ್ನು ತುಂಬ ಚೆನ್ನಾಗಿ ಬೇರೆ ಬೇರೆ ಕಥೆಗಳಿಂದ ಮಹಾಭಾರತದಲ್ಲಿ ಕೊಟ್ಟಿದ್ದೀರಾ. ಇದೆಲ್ಲ ಜಗತ್ತಿಗೆ ನೀವು ನೀಡಿರುವಂತಹ ಮಹೋಪಕಾರ. ಶ್ರೀಕೃಷ್ಣನ ಪ್ರೌಢ ಅವಸ್ಥೆಯಿಂದ ಅವನ ಲೀಲೆಗಳನ್ನ ನೀವು ವರ್ಣಿಸಿದ್ದೀರಾ. ಆದರೆ ಬಾಲ್ಯಾವಸ್ಥೆಯಿಂದ ಅವನು ಹುಟ್ಟಲಿಕ್ಕೆ ಮುಂಚೆ ಗರ್ಭವನ್ನು ಅವ್ರ ತಾಯಿ ಧರಿಸುವಂಥ ಹಿನ್ನೆಲೆಯಲ್ಲಿ ಇದ್ದಂತಹ ಚಿಂತನೆ, ಇದನ್ನು ನೀವು ಬರೆದಿಲ್ಲ. ನೀವು ಅದನ್ನು ಬರಿತು ಅಂದರೆ ನಿಮ್ಮ ಮನಸ್ಸಿನ ವ್ಯಾಕುಲ ಎಲ್ಲ ದೂರ ಆಗತ್ತೆ ಅಂತ ಹೇಳಿದಾಗ, ಹೌದಲ್ವಾ, ಸರಿ ನಾನು ಮಾಡ್ತೇನೆ ಅಂಥೇಳಿ ಅವರು ಸಮಾಧಿಸ್ಥರಾಗಿ ಒಂದು ವಿಶೇಷವಾದಂತಹ ಚಿಂತನೆಯನ್ನು, ಶಕ್ತಿಯನ್ನು ಬೆಳೆಸ್ಕೊಂಡು ಈ ಭಾಗವತವನ್ನು ರಚನೆ ಮಾಡ್ತಾರಂತೆ. ಅದಕ್ಕೆ ಆ ಭಾಗವತ ಇರುವಂಥದ್ದು ಸಮಾಧಿ ಭಾಷೆಯಲ್ಲಿ. ಹಾಗಾಗಿ ತುಂಬ ಹಗುರವಾಗಿ, ನನಗೂ ಒಂದು ಸ್ವಲ್ಪ ಸಂಸ್ಕೃತ ಗೊತ್ತಿದೆಯಪ್ಪ, ನಾನು ಒಂದು ಸ್ಕೂಲಲ್ಲೋ ಕಾಲೇಜಲ್ಲೋ ಸಂಸ್ಕೃತ ಓದಿದ್ದೆ, ಅದಕ್ಕೆ ನಾನು ಭಾಗವತವನ್ನು ಬೇಕಾದ್ರೆ ಇಟ್ಕೊಂಡು ವ್ಯಾಖ್ಯಾನ ಮಾಡ್ತೀನಿ ಅಂತ ಆಗಲ್ಲ. ಅವಾಗಲೇ ಹೇಳ್ದಂಗೆ ಭಾಗವತರಾಗಿ, ತನ್ಮಯರಾಗಿ, ಸಮರ್ಪಿತವಾದಂತಹ ಸರ್ವಸ್ವವೂ ಆಗಿ, ಶ್ರೀಕೃಷ್ಣನಲ್ಲಿ ಪರಿಪೂರ್ಣವಾಗಿ ಶರಣಾಗತರಾಗಿ ಆ ಕೃಷ್ಣನ ಅನುಗ್ರಹವನ್ನು ತಮ್ಮಲ್ಲಿ ಪಡ್ಕೊಂಡಾದಂತಹ ವ್ಯಕ್ತಿಗಳು ಮಾತ್ರ ಭಾಗವತದ ಬಗ್ಗೆ ವ್ಯಾಖ್ಯಾನವನ್ನು ಮಾಡಬಲ್ಲರು, ಓದಬಲ್ಲರು. ನಾವೆಲ್ಲ ಅವ್ರು ಹೇಳಿದ್ದನ್ನು ಒಂದು ಸ್ವಲ್ಪ ಏನೋ ಒಂಚೂರು ಒಂದು ಸಾಸಿವೆ ಕಾಳಷ್ಟು ಹೇಳುವಂಥವ್ರು ಮಾತ್ರ ಸಹಜವಾಗಿ. ಶಿವಮೊಗ್ಗ ಜಿಲ್ಲೆಯ ಸಾಗರದ ಬಳಿಯಲ್ಲಿ ವರದಹಳ್ಳಿ ಅಂತ ಇದೆ. ಅಲ್ಲಿ ಶ್ರೀಧರ ಸ್ವಾಮಿಗಳು ಅವರ ಶ್ರೇಷ್ಠವಾದಂತಹ ಸಾಧನಾ ಸ್ಥಾನ ಅದು. ನಿಜವಾಗಿಯೂ ಕೂಡ ನೀವೆಲ್ಲ ಒಂದು ಸರ್ತಿ ಆ ಕಡೆ ಹೋದಾಗ ನೋಡ್ಕೊಂಬರ್ಬೇಕು. ಅವರು ಭಾಗವತ ತತ್ವ ವಿವೇಚನೆ ಅಂಥೇಳಿ ಭಾಗವತದ ಬಗ್ಗೆ ತುಂಬ ಚೆನ್ನಾಗಿರುವಂಥ ವ್ಯಾಖ್ಯಾನವನ್ನು ಬರ್ತಿದ್ದಾರೆ ಕನ್ನಡದಲ್ಲಿ. ಸುಮಾರು 1,500 ಪುಟ ಇರ್ಬೋದು, ಅಷ್ಟು ಚೆನ್ನಾಗಿರುವಂಥ ವ್ಯಾಖ್ಯಾನ ನಮ್ಮ ಕನ್ನಡದ ಮಹಾಸಾಧುಗಳೊಬ್ಬರು ಅಥವಾ ಅವಧೂತರೊಬ್ಬರು ಬರೆದಿದ್ದು ಅನ್ನೋದನ್ನು ನಿಮಗೆ ನೆನಪು ಮಾಡಿಕೊಡ್ತೇನೆ. ಹಾಗೆ ಸಂಸ್ಕೃತದಲ್ಲಿ, ಹಿಂದಿಯಲ್ಲಿ, ಇನ್ನಿತರ ಸ್ಥಾನೀಯ ಭಾಷೆಗಳಲ್ಲೂ ಕೂಡ ಇದಕ್ಕೆ ವ್ಯಾಖ್ಯಾನ ಭಾಷೆಗಳೆಲ್ಲ ಇದೆ ಅಂತ ಇಟ್ಕೊಂಡು, ಇಂತಹ ಶ್ರೇಷ್ಠನಾದಂತಹ ವೇದವ್ಯಾಸ ಮಹರ್ಷಿ ಈ ಭಾಗವತದ ಎಲ್ಲ ವಿಷಯಗಳನ್ನು ಕೂಡ ತನ್ನ ಮಗನಾದಂತಹ ಶುಕ ಮಹರ್ಷಿಗೆ ತಿಳಿಸ್ತಾರಂತೆ. ಪುತ್ರ ಮಧ್ಯಾಪಯ ಶುಕಂ. ಅಂತಹ ಶುಕ ಮಹರ್ಷಿ ಪರೀಕ್ಷಿತ ಅನ್ನುವಂತಹ ಮಹಾರಾಜ, ಇನ್ನೊಂದು ವಾರದಲ್ಲಿ ಅವನಿಗೆ ಮೃತ್ಯು ಸನ್ನಿಹಿತವಾಗಿಬಿಡುತ್ತೆ. ವಾರನೇ ಟೈಮ್ ಇರೋದು, ಆಮೇಲೆ ಟೈಮ್ ಇಲ್ಲ, ಸಮಯ ಇಲ್ಲ, ಸತ್ತು ಹೋಗ್ಬಿಡ್ತಾನೆ ಅವನು ಅನ್ನುವಾಗ ಒಂದು ವಾರ ಸಮಯ ಕೊಡ್ತಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಇದ್ಮೇಲೆ ವಾ ನೋಡಿ ಹೆಂಗಿರುತ್ತೆ ಚಿಂತನ ಶಕ್ತಿ. ಒಂದು ವಾರ ಸಮಯ ಇದೆಯಾ, ಓ ಪರವಾಗಿಲ್ಲ. ಹಾಗಿದ್ಮೇಲೆ ಏನು ಮಾಡೋದು ಅಂತ ಇಟ್ಕೊಂಡು ಶುಕ ಮಹರ್ಷಿಗಳನ್ನೇ ಆಶ್ರಯಿಸಿಕೊಂಡು ಶ್ರೀಮದ್ ಭಾಗವತದ ಕಥೆಯನ್ನು ಕೇಳೋದು ಅಂಥೇಳಿ ಗಂಗಾ ನದಿಯ ತೀರದಲ್ಲಿ ಹರಿದ್ವಾರ ಅಂತ ಇದೆಯಲ್ಲ, ಅಲ್ಲಿ ಪರೀಕ್ಷಿತ ಮಹಾರಾಜ ತನ್ನ ಎಲ್ಲ ಮಹಾರಾಜನ ಉಡುಪುಗಳನ್ನ ತೆಗೆದು ಸರಳವಾದ ಉಡುಪುಗಳನ್ನು ಧರಿಸ್ಕೊಂಡು ಕೈಯನ್ನು ಮುಗಿದುಕೊಂಡು, ಒಂದು ಶಿಶು, ಎಳೇ ಶಿಶು ತನ್ನ ತಾಯಿ ಬಳಿಗೆ ಹೇಗೆ ಹೋಗುತ್ತೋ, ತಾಯಿ ಸುರೂಪಿನ ಕುರೂಪಿನ ಏನು ಅವಳ ಸ್ವಭಾವ ಯಾವುದನ್ನೂ ಇಟ್ಕೊಳ್ಳದೆ ನನ್ನ ದೇವತೆ ಅಂಥೇಳಿ ಹೇಗೆ ಹೋಗ್ತಾಳೋ ಆ ಪ್ರಕಾರವಾಗಿ ಪರೀಕ್ಷಿತ್ ಮಹಾರಾಜನು ಅವನ ಬಳಿಗೆ ಬಳಿ ಸಾರಿ ಶುಕನನ್ನು ಅವಾಗ ಈ ಕಥೆಯನ್ನು ಕೇಳ್ತಾನಂತೆ. ಆ ಕೇಳಬೇಕಾದ್ರೆ ಇದನ್ನು ತಿಳ್ಕೊಂಡಂತಹ ಋಷಿ ಮುನಿಗಳು, ಬೇರೆ ಬೇರೆ ರಾಜರುಗಳು, ಪ್ರಜೆಗಳು ಎಲ್ಲರೂ ಸೇರ್ಕೊಬಿಟ್ಟಂತೆ ಗಂಗಾ ನದಿ ತೀರದಲ್ಲಿ. ಲೆಕ್ಕ ಹಾಕೊಳ್ಳಿ, ಗಂಗಾ ನದಿ ತೀರದಲ್ಲಿ ಆಸಕ್ತರಾಗಿ ಕೇಳಲೇಬೇಕು ಅನ್ನುವಂಥ ಕೌತುಕ ಭಾವನೆಯಿಂದ ಕೂತಿರುವಂತಹ ಸಾವಿರಾರು ಮಂದಿ ಯಾವಾಗ ಶುಕ ಮಹರ್ಷಿ ಬಾಯಿಯನ್ನು ತೆಗಿತಾನೋ ನೋಡೋಣ ಅಂಥೇಳಿ ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇರುವಂಥ ದೃಶ್ಯ ಹೇಗಿರ್ಬೇಕು ಲೆಕ್ಕ ಹಾಕಿ. ಅಂಥದ್ರಲ್ಲಿ ಶುಕ ಮಹರ್ಷಿಗಳು ಇದೆಲ್ಲವನ್ನು ವಿಷಯ ಹೇಳಿದ್ದಾರಂತೆ. ನೀವೆಲ್ಲರೂ ಕೂಡ ಪರೀಕ್ಷಿತ್ ಮಹಾರಾಜನ ತರಹ ಇದ್ದು ಈ ಶ್ರೇಷ್ಠವಾದ ಆಶ್ರಮದಲ್ಲಿ ಇದನ್ನೆಲ್ಲ ಕೇಳ್ತಾ ಇದ್ದೀರಾ. ಇದು ಜೀವನದ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿವಸ. ನಿಮ್ಮ ಡೈರಿಗಳಲ್ಲಿ ಬರ್ಕೊಳ್ಬೇಕು. ಸುವರ್ಣಾಕ್ಷರದ ದಿವಸ ನನ್ನ ಅಕೌಂಟ್ ಇದೆಯಲ್ಲ ಅದಕ್ಕೆ ಜಮಾ ಆಗ್ತಾ ಇದೆ. ಹೌದು, ಅದು ನಿಜವಾಗಿಯೂ ಕೂಡ ಅಕ್ಷಯವಾದದ್ದು, ಎಂದು ಕೂಡ ಕ್ಷಯಿಸೋದಿಲ್ಲ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ನಾವು ಹೇಳಬೇಕು. ಶ್ರೀಕೃಷ್ಣ ಹೇಳ್ತಾನೆ ಏನಂದರೆ, ಭೂಭಾರ ಇಳಿದಿದೆ, ಯಾದವರು ಬಲ ವಿಕ್ರಮ ವೀರ್ಯ ಧನದಿಂದ ಚೆನ್ನಾಗಿ ಕೊಬ್ಬು ಬಿಟ್ಟಿದ್ದಾರೆ,
ಈ ಲೋಕವನ್ನೇ ನುಂಗ್ಲಿಕ್ಕೋಸ್ಕರ ಉತ್ಸುಕರಾಗಿದ್ದಾರೆ. ಈ ಉದ್ದಟತನವನ್ನು ನಾನು ಇಲ್ಲಿವರೆಗೆ ತಡೆದಿದ್ದೇನೆ, ಇನ್ನು ಹಾಗೆ ಬಿಡ್ತು ಅಂದರೆ ಅವರು ಹೊದ್ದು ಮೀರಿ ಈ ಲೋಕವನ್ನೇ ನಾಶ ಮಾಡಿಬಿಡ್ತಾರೆ. ಹಾಗಾಗಿ ಏನು ಬ್ರಾಹ್ಮಣನ ಶಾಪ ಇದೆಯೋ ಆ ಶಾಪಕ್ಕೆ ಅನುಗುಣವಾದಂಥ ರೀತಿಯಲ್ಲಿ ಅವರು ಪರಸ್ಪರ ಹೊಡೆದಾಡಿಕೊಂಡು ಸಾಯ್ತಾರೆ. ಅದಕ್ಕೋಸ್ಕರ ಓ ಯದು ವಂಶೀಯರೇ, ಯಾರಿಗೆ ಇಂತಹ ಆಪತ್ತಿನಿಂದ ದೂರ ಆಗಬೇಕು ಅಂತ ಇಚ್ಛೆ ಇದೆಯೋ ಅವರೆಲ್ಲರೂ ಕೂಡ ನನ್ನ ಜೊತೆಗೆ ಬನ್ನಿ ಅಂತ ಹೇಳುವಾಗ ಅಷ್ಟೊತ್ತಿಗೆ ದೊಡ್ಡ ದೊಡ್ಡ ಉಲ್ಕಾಪಾತಗಳು, ಕೆಟ್ಟ ಶಕುನಗಳು ಜೋರಾಗಿ ಬರ್ತಾ ಇದ್ವಂತೆ. ಅನೇಕ ಮಂದಿ ಶ್ರೀಕೃಷ್ಣನ ಜೊತೆಗೆ ರಥವನ್ನು ಜೋಡಿಸ್ಕೊಂಡು ರಥದ ಮೂಲಕವಾಗಿ ಪ್ರಭಾಸ ಅನ್ನುವಂಥ ಕ್ಷೇತ್ರಕ್ಕೆ ಅಲ್ಲಿಗೆ ಅವರು ತೆರಳ್ತಾರಂತೆ. ಆ ಪ್ರಭಾತ ಕ್ಷೇತ್ರಕ್ಕೆ ತೆರಳಿದಾಗ ಯದುವೃದ್ಧರು ಎಲ್ಲರೂ ಕೂಡ ಕೃಷ್ಣನ ಬಳಿಯಲ್ಲಿ ವಿಜ್ಞಾಪನೆಯನ್ನು ಮಾಡ್ಕೊಳ್ತಾರೆ. ನಾವೆಲ್ಲರೂ ಕೂಡ ಪ್ರಭಾಸ ಕ್ಷೇತ್ರಕ್ಕೆ ಬಂದಿದ್ದೀವಿ, ಇಲ್ಲಿ ಏನನ್ನು ಮಾಡಬೇಕು ಹೇಳು ಕೃಷ್ಣ ಪರಮಾತ್ಮ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಪ್ರಭಾಸ ಕ್ಷೇತ್ರದಲ್ಲಿ ಯತ್ರ ಸ್ನಾತ್ವಾ ದಕ್ಷ ಪಾಪಾತ್ ಗೃಹೀತೋ ಯಕ್ಷ್ಮಣೋಡುಪಾಟ್. ಚಂದ್ರ ದಕ್ಷನ ಶಾಪಕ್ಕೆ ಒಳಗಾದ ಬಳಿಕ ಪ್ರಭಾಸ ಕ್ಷೇತ್ರಕ್ಕೆ ಬಂದು ಇಲ್ಲಿ ಸ್ನಾನವನ್ನು ಮಾಡಿದ್ರಿಂದ ಅವನು ಆ ಶಾಪದಿಂದ ಮುಕ್ತನಾಗಿದ್ದಾನೆ. ಹಾಗಾಗಿ ನೀವೆಲ್ಲರೂ ಕೂಡ ಇಲ್ಲಿ ಸ್ನಾನವನ್ನು ಮಾಡಿ ಪವಿತ್ರ ತೀರ್ಥದಲ್ಲಿ ನಿಮ್ಮ ದೇವತೆಗಳಿಗೆ ಪಿತೃಗಳಿಗೆ ತರ್ಪಣವನ್ನು ನೀಡಿ ನಾನಾ ಗುಣಗಳಿಂದ ಕೂಡಿದಂತಹ ಷಡ್ರಸೋಪೇತವಾದಂತಹ ಅಡುಗೆಯನ್ನು ಮಾಡಿ ಇಲ್ಲಿನ ತಪಸ್ವಿಗಳು ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ರುಚಿ ರುಚಿಯಾಗಿ ಊಟವನ್ನು ಬಡಿಸಿ ತನ್ಮೂಲಕವಾಗಿ ನೀವು ಪರಿಶುದ್ಧರಾಗ್ತೀರಾ ಅನ್ನುವಂಥ ವಿಷಯವನ್ನು ಕೃಷ್ಣ ಪರಮಾತ್ಮ ಪ್ರಭಾಸ ಕ್ಷೇತ್ರದಲ್ಲಿ ಹೇಳಿದಂತೆ. ಹಾಗೆ ಹೇಳಿದಾಗ ಆಗ ಉದ್ಧವನು ಬಂದು ಅವನತ್ತು ಹೇಳ್ತಾನೆ, ನಾನು ಬದುಕೋದಿಲ್ಲ ಕೃಷ್ಣ ನೀನು ಇಲ್ಲದೇ ಇದ್ದರೆ. ನಾಹಂ ತವಾಂಘ್ರಿ ಕಮಲಂ ಕ್ಷಣಾರ್ಧಮಪಿ ಕೇಶವ ತ್ಯಕ್ತುಂ ಸಮುತ್ಸಹೇ. ನಿನ್ನ ಪಾದ ಪದ್ಮಗಳನ್ನು ಬಿಟ್ಟು ನಾನು ಒಂದು ಕ್ಷಣ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ನೀನು ಎಲ್ಲಿಗೆ ಹೋಗ್ತೀಯೋ ಅಲ್ಲಿಗೆ ನನ್ನನ್ನು ಒಯ್ಯು ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಪ್ರಭಾಸ ಕ್ಷೇತ್ರಕ್ಕೆ ಅವನನ್ನು ಕೂಡ ಒಯ್ದು ಈ ತರಹ ಬರುತ್ತೆ. ಆ ಥರ ಆದಾಗ ಅಲ್ಲಿ ಸ್ಮರಂತಹ ಕೀರ್ತಯಂತಹ ತೇ ಕೃತಾನಿ ಗದಿತಾನಿ ಚ. ನೀನು ಮಾತನಾಡಿದ್ದು, ನೀನು ಹಾಡು ಹೇಳಿದ್ದು, ನೀನು ವೇಣುವಾದನವನ್ನು ಮಾಡಿದ್ದು ಇವೆಲ್ಲವನ್ನು ಕೂಡ ನಾವು ಸ್ಮರಿಸ್ಕೊಳ್ತಾ ಕೀರ್ತಿ ಅಂತ ಇದ್ದುಕೊಂಡು ನಾವು ಉತ್ತಮವಾದಂಥ ಗತಿಯನ್ನು ಪಡಿತೇವೆ ನಿಜವಾಗಿಯೂ ಕೂಡ ಅಂಥೇಳಿ ಉದ್ಧವ ಹೇಳಿದಾಗ ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡು ಅವಧೂತರು ಹೇಳಿದಂಥ ಉಪಾಖ್ಯಾನ ಒಂದಿದೆ ಆ ಯದು ಅನ್ನುವಂತಹ ಮಹಾರಾಜನಿಗೆ. ಆ ಯದು ಮಹಾರಾಜನಿಗೆ ಹೇಳಿದಂತಹ ಈ ವಿಷಯವನ್ನು ನಿನಗೆ ನಾನು ಹೇಳ್ತೇನೆ. ಅದ್ರ ಮೂಲಕವಾಗಿ ನೀನು ಗುರುವನ್ನು ನಿನ್ನ ಹೃದಯದಲ್ಲೇ ಇಟ್ಟುಕೊಂಡು ನೀನು ನಾನಿಲ್ಲದೆ ಹೋದರೂ ಕೂಡ ನಿನ್ನ ಜೀವನವನ್ನು ಅತ್ಯಂತ ಸಾತ್ವಿಕ ಹಾಗೂ ಅರ್ಥಪೂರ್ಣವನ್ನಾಗಿ ಮಾಡಿಕೊಳ್ಬೋದು ಅನ್ನುವಂಥ ಅಭಯವನ್ನು ಕೊಡ್ತಾನೆ. ಆ ಪ್ರಕಾರವಾಗಿ ಅವಧೂತನ ಆಖ್ಯಾನ ಅನ್ನೋದು ಆರಂಭ ಆಗುತ್ತೆ. ಹಾಗಾದಾಗ ನಿನ್ನೆ ಒಂದಿಷ್ಟು ಪಾಠಗಳು ಏನಿದೆ ಅಂದರೆ ಯಾರ್ಯಾರಿಂದ ಪಾಠ ಕಲಿತ ಅನ್ನುವಂಥ ವಿಷಯವನ್ನು ಹೇಳಿ ಆಗಿದೆ. ಈಗ ಮುಂದಕ್ಕೆ ಯಾವ ದತ್ತಾತ್ರೇಯ ಸ್ವರೂಪಿಯಾದಂತಹ ಆ ಅವಭೃತ ಇದ್ದಾನೋ, ಆ ಅವಧೂತ ಇದ್ದಾನೋ ಅವನು ಹೇಳಿದಂತಹ ಮುಂದಿನ ವಿಷಯಗಳನ್ನು ನಾವೆಲ್ಲರೂ ಕೂಡ ಗಮನಿಸೋಣ. ಮುಂದೆ ಮೋಡ ಮಳೆ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ನಾವೀಗ ಗಮನಿಸಬೇಕು. ಅಂತರ್ಹಿತಶ್ಚ ಸ್ಥಿರಜಂಗಮೇಶು ಬ್ರಹ್ಮಾತ್ಮಭಾವೇನ ಸಮನ್ವಯೇನ ಮ್ರಾಷ್ಠಾನಂ ಅಚ್ಛೇವಮಸಂಗಮಾತ್ಮನೋ ಮುನಿರ್ನಭಸ್ತ್ರಂ ಇತತಸ್ಯ ಭಾವಯೇತ್. ಹಾಗೆ ವಾಯುವಿನ ವಿಷಯ ನಿನ್ನೆ ಹೇಳಾಯಿತು. ಮಳೆಯ ವಿಷಯವನ್ನು ನೀರಿನ ವಿಷಯ ತಗೊಂಡಾಗ ಸ್ವಚ್ಛ ಪ್ರಕೃತಿತಃ ಸ್ನಿಗ್ಧ. ನೀರು ಸ್ವಚ್ಛವಾಗಿರುತ್ತೆ, ಪ್ರಕೃತಿಯಿಂದಲೇ ಅತ್ಯಂತ ಸ್ನೇಹಪೂರ್ಣ. ಸ್ನೇಹ ಅಂದರೆ ಹೊಂದ್ಕೊಂಡ್ಬಿಡುವಂಥದ್ದು. ನೀರು ಯಾವುದರ ಜೊತೆ ಬೇಕಾದ್ರೂ ಹೊಂದ್ಕೊಂಡ್ಬಿಡುತ್ತೆ. ಬಟ್ಟೆ ಜೊತೆಯಲ್ಲಿ, ಮಣ್ಣಿನ ಜೊತೆಯಲ್ಲಿ, ಆಹಾರದ ಜೊತೆಯಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡ್ಬಿಡುತ್ತೆ. ಸ್ನಿಗ್ಧ ಮಾಧುರ್ಯ, ಮಧುರವಾಗಿರ್ತದು. ತೀರ್ಥಭೂರ್ಣೃಣ, ಮಾನವರ ಎಲ್ರಿಗೂ ಕೂಡ ಅದನ್ನು ತೀರ್ಥ ಅಂತ ಕರೀತಾರೆ. ತೀರ್ಥ ಅಂದರೆ ತಾರಯತಿ, ನಮ್ಮನ್ನು ದಾಟಿಸುವಂಥದ್ದು. ನೀರು ಏನಿದೆಯೋ ಅದನ್ನು ತೀರ್ಥ ಅಂತ ಕರೆದು ನಮ್ಮನ್ನೆಲ್ಲ ಕೂಡ ದಾಟಿಸುವಂಥದ್ದು. ಮುನಿಹಿ ಪ್ರಜಾತ್ಮನಾಂ ಮಿತ್ರರ್ಮಿಕ್ಷೋ ಪ್ರಶರ್ತಿತ ಕೀರ್ತನೈಹಿ. ಅಂತಹ ನೀರಿನ ದೇವತೆಗಳನ್ನು ಕೀರ್ತನೆ ಮಾಡಬೇಕು ಅನ್ನುವಂತಹ ವಿಷಯವನ್ನು ಇಟ್ಟುಕೊಂಡು ಇಂತಹ ಶ್ರೇಷ್ಠವಾದಂತಹ ನೀರಿನಿಂದ ನಾವೆಲ್ಲರೂ ಪಾಠವನ್ನು ಕಲಿಬೇಕು. ಆಮೇಲೆ
ಅಗ್ನಿಯಿಂದ ಕಲಿತಂತಹ ಪಾಠ. ತೇಜಸ್ವಿ ತಪಸಾ ದೀಪ್ತ ದುರ್ಧರ್ಷ ಅವರಭಾಜನ. ತೇಜಸ್ವಿಯಾಗಿರುತ್ತೆ ಅಗ್ನಿ. ತಪಸಾ ದೀಪ್ತ, ತಪಸ್ಸಿನಿಂದ ಹೇಗೆ ಒಂದು ಹೊಳಪು ಬರುತ್ತೋ ಆ ಪ್ರಕಾರ ಹೊಳೆಯುವಂತಹ ತೇಜಸ್ಸಿರುತ್ತಂತೆ. ದುರ್ಧರ್ಷ, ಆ ಅಗ್ನಿಯನ್ನು ನಾವು ಎದುರಿಗೆ ಹೋಗಿ ಆಕ್ರಮಣ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅವನನ್ನು ಯಾರೂ ಕೂಡ ಎದುರಿಸ್ಕೊಳ್ಳೋಕ್ಕಾಗೋದಿಲ್ಲ, ಎದುರು ಹಾಕ್ಕೊಳ್ಳಿಕ್ಕೆ. ಹಾಗೆ ದುರ್ಧರ್ಷ ಆಗಿರುತ್ತೆ. ಸರ್ವಭಕ್ಷೋಪಿ, ಏನು ಬೇಕಾದ್ರೂ ಅವನು ತಿಂದು ಹಾಕ್ಬಿಡ್ತಾನೆ. ನೀವು ಕಟ್ಟಿಗೆ ಕೊಡ್ತೀರಾ, ಯಾವುದು ಜಾಲಿ ಮುಳ್ಳಿನ ಕಟ್ಟಿಗೆ ಕೊಡ್ತೀರಾ, ತಿಂದು ಹಾಕ್ತು. ಶ್ರೀಗಂಧದ ಕಟ್ಟಿಗೆ ಕೊಡ್ತೀರಾ, ತಿಂದು ಹಾಕ್ತು. ಇಲ್ಲ ಹವಿಸ್ಸು ಅಂಥೇಳಿ ಅನ್ನವನ್ನು ಮಾಡಿ ಕೊಡ್ತೀರಾ, ತಿಂದು ಹಾಕ್ತು. ಅಷ್ಟೇ ಅಲ್ಲ, ಒಂದು ಸಗಣಿಯನ್ನು ಕೊಡ್ತೀರಾ, ತಿಂದು ಹಾಕ್ತು. ಇನ್ನೇನು ಕೊಡ್ತೀವಿ, ತಿಂದು ಹಾಕ್ತು. ಏನನ್ನ ಕೊಟ್ಟರೂ ಕೂಡ ತಿಂದು ಅರ್ಗಿಸ್ಕೊಳ್ಳುವಂತಹ ಶಕ್ತಿ ಸರ್ವಭಕ್ಷ. ಆದರೆ ಯಾವುದನ್ನೇ ತಿಂದರೂ ಕೂಡ ಅಗ್ನಿಯ ಸ್ವರೂಪ ಏನಾದ್ರು ಬದಲಾಗತ್ತಾ? ಜ್ವಾಲೆಯ ಸ್ವರೂಪ ಏನೂ ಬದಲಾವಣೆ ಆಗಲ್ಲ. ಅದನ್ನು ಬಂದಾಗ ಅದನ್ನು ತಿನ್ಕೊಂಡು ಅರಗಿಸ್ಕೊಂಡು ಮತ್ತೆ ತನ್ನ ಮಾಮೂಲಿನ ಶುದ್ಧ ಜ್ವಾಲೆಗೆ ಬಂದ್ಬಿಡುತ್ತದೋ. ಅದಕ್ಕೋಸ್ಕರವಾಗಿ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೆ ಮಲಂ ಅಗ್ನಿವತೋ. ಮಲವನ್ನೂ ಕೂಡ ಅದು ತನ್ನನ್ನಾಗಿ ತಗೊಳ್ಳೋದಿಲ್ಲ, ಅದನ್ನು ಪುಡಿ ಮಾಡಿ ಎಷ್ಟು ಬಿಡುತ್ತೆ, ಮುಗಿದೋಯ್ತು. ಅಗ್ನಿಯಂತೆ ನೀನು ಆಗಬೇಕಪ್ಪ. ಯಾವುದು ಬಂದರೂ ಕೂಡ ಅದನ್ನು ಅರಗಿಸ್ಕೋ. ಅರೆ ನಿನ್ನ ಸ್ವರೂಪ ಅಂತಿದೆಯಲ್ಲ, ಶ್ರೇಷ್ಠವಾದ ಶುದ್ಧ ಸ್ವರೂಪ, ಅದನ್ನು ಬಿಡಬಾರ್ದು ಅಂಥೇಳಿ ಅಗ್ನಿಯಿಂದ ಕಲಿಯುವಂತಹ ಪಾಠ. ಹಾಗೆಯೇ ಮುಂದಕ್ಕೆ ಬಂತು ಅಂದರೆ ಚಂದ್ರನಿಂದ ಏನನ್ನು ಕಲಿಯುವಂಥದ್ದು. ಚಂದ್ರನಲ್ಲಿ ನಾವು ಷೋಡಶ ಕಲ್ಯಾಣ ಗುಣಗಳು ಅವನಲ್ಲಿವೆ, ಷೋಡಶ ಕಲೆಗಳಿವೆ ಅಂತ ಕರಿತೀವಿ. ಇವಾಗ ಕೃಷ್ಣ ಪಕ್ಷ ನಡೀತಾ ಇದೆ. ಇವಾಗ ಸೂರ್ಯನಲ್ಲಿ ಕಲೆಗಳು ಕಡಿಮೆ ಆಗ್ತಾ ಇರುತ್ತೆ. ಅಮಾವಾಸ್ಯೆ ದಿವಸ ಏನೂ ಇರಲ್ಲ. ಶುಕ್ಲ ಪಕ್ಷದಲ್ಲಿ ಏರ್ಮುಖವಾಗಿ ಒಂದೊಂದೇ ಕಲೆ ಬರ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಆದರೆ ಅವಧೂತ ಹೇಳ್ತಾ ಇದ್ದೇನೆ, ಚಂದ್ರನ ಮಂಡಲದಲ್ಲಿ ಯಾವ ವ್ಯತ್ಯಾಸವೂ ಇರಲ್ಲ. ನಮಗೆ ಹಂಗೆ ಕಾಣಿಸುತ್ತಷ್ಟೇ. ಚಂದ್ರ ಯಾವಾಗಲೂ ಪರಿಪೂರ್ಣನೇ, ಆದರೆ ನಮಗೆ ಕಾಣಬೇಕಾದ್ರೆ ಆ ಥರ ಕಾಣುತ್ತೆ ನೋಡಿ. ವಿಸರ್ಗಾದ್ವಾಹ ಶ್ಮಶಾನಾಂತಾಹ ಭಾವಾದೇಹಸ್ಯ ನಾತ್ಮನಃ ಕಲಾನಾಮಿವ ಚಂದ್ರಸ್ಯ ಕಾಲೇನ ಅವೃತ್ತವರ್ತ್ಮನ. ಶುಕ್ಲ ಪಕ್ಷದಲ್ಲಿ ವೃದ್ಧಿ, ಕೃಷ್ಣ ಪಕ್ಷದಲ್ಲಿ ಹ್ರಾಸ ಅನ್ನುವಂಥದ್ದು ಆ ಚಂದ್ರನಿಗಿಲ್ಲ. ಆದರೆ ಅವನು ಆ ತರಹ ಕಾಣಿಸ್ತಾನೆ. ಹಾಗಾಗಿ ನನಗೆ ವೃದ್ಧಿ ಹ್ರಾಸ ಏನೂ ಇರೋದಿಲ್ಲ. ಆದರೆ ಸಂದರ್ಭಕ್ಕೆ ತಕ್ಕಂತಹ ರೀತಿಯಲ್ಲಿ ನಾನು ಅದಕ್ಕೆ ಒಗ್ಗೊಳ್ತೀನಿ ಅಷ್ಟೇ. ಮೂಲತಃ ನನಗೆ ಏನೂ ಇಲ್ಲ ನೋಡಿ. ಉಪನಿಷತ್ತುಗಳಲ್ಲಿ ಕೊಟ್ಟಿರುವಂತಹ ಆತ್ಮತತ್ವ ಏನಿದೆಯೋ ಆ ಆತ್ಮತತ್ವದ ವಿಷಯವನ್ನು ಅವಧೂತನ ಮೂಲಕವಾಗಿ ಹೇಗೆ ವೇದವ್ಯಾಸರು ಮಹರ್ಷಿಗಳು ಹೇಳಿ ಕಳಿಸಿದ್ದಾರೆ, ನಮ್ಗೆ ಹೇಳಿಸಿದ್ದಾರೆ ಅನ್ನುವಂಥ ವಿಷಯವನ್ನು ನಾವು ತಗೊಳ್ಬೇಕು. ಹಾಗೆ ಚಂದ್ರನಿಂದ ಅಗ್ನಿಯಿಂದ ಪಾಠ ಕಲ್ತಂಗೆ ಸೂರ್ಯದೇವನಿಂದನೂ ಕೂಡ ಪಾಠವನ್ನು ಕಲಿತೆ. ಗುಣೈ ಗುಣಾನುಪಾದತ್ತೆ ಯಥಾ ಕಾಲಂ ವಿಮುಂಚತಿ ನತೇಷು ಯುಜ್ಯತೆ ಯೋಗಿ ಗೋಭಿರ್ಗಾಯಿವ ಗೋಪತಿ. ಸೂರ್ಯನಾದವನು ತನ್ನ ಕಿರಣಗಳಿಂದ ಸಮಯವನ್ನರಿತು ನೀರನ್ನು ಸಂಗ್ರಹಿಸ್ತಾನೆ. ಸಮುದ್ರದಿಂದ, ಬೇರೆ ಬೇರೆ ಜಲಾಶಯಗಳಿಂದ ತಾನಿಟ್ಕೊಳ್ಳಲ್ಲ. ಆ ನೀರನ್ನು 10 ಪಟ್ಟು ಜಾಸ್ತಿ ಮಾಡಿ ಭೂಮಿಗೆ ಬಾಡ 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 ಸುರಿಸಿ ಇಡೀ ಭೂಮಿಯನ್ನು ಹಚ್ಚ ಹಸಿರನ್ನಾಗಿ ಮಾಡಲಿಕ್ಕೆ ಸೂರ್ಯ ಇರ್ತಾನೆ. ಸೂರ್ಯ ಹೇಗೆ ಉಪಕಾರವನ್ನು ಮಾಡ್ತಾ 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 ಹೋಗ್ತಾನೋ ಆ ಪ್ರಕಾರವಾಗಿ ನೀನು ಉಪಕಾರವನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು. ಇಂಗ್ಲೀಷ್ನಲ್ಲಿ ಒಂದು ಉಕ್ತಿ ಇದೆ, ನೋ ಸನ್ ನೋ ಲೈಫ್ ಅಂದ್ಬಿಟ್ಟು. ಸೂರ್ಯ ಇಲ್ಲ ಅಂದರೆ ಜೀವನವೇ ಇಲ್ಲ ಅಂದ್ಬಿಟ್ಟು. ನೋಡಿ, ಸೂರ್ಯನಿಂದಾಗಿ ನಮ್ಮ ಮಳೆ ಬೆಳೆ ಚಿಂತನೆ, ನಮ್ಮ ಆರೋಗ್ಯ, ದೇಹದ ವರ್ಧನೆ ಎಲ್ಲವೂ ಆಗುವಂಥದ್ದು. ಹಾಗಾಗಿ ಸೂರ್ಯ ಅನ್ನುವಂಥವನು ಇಂತಹ ಗುಣಗಳಿಂದ ತುಂಬಿರುವಂಥವನಾಗಿದ್ದಾನಲ್ಲ, ಅದನ್ನು ನೀನು ತಿಳ್ಕೊಂಡು ಸೂರ್ಯನಿಂದ ನೀನು ಪಾಠವನ್ನು ಕಲಿತ್ಕೊಳ್ಬೇಕು. ಚಂದ್ರ ಸೂರ್ಯರಿಂದಲೂ ಕೂಡ ಪಾಠ ಅನ್ನೋದು ಬರಬೇಕು. ಮುಂದೆ ಒಂದು ಪಾರಿವಾಳದಿಂದ ನಾನು ಪಾಠವನ್ನು ಕಲಿತೆ ಅಂಥೇಳಿ. ಆ ಪಾರಿವಾಳ ಏನು ಮಾಡ್ತು ಅಂದರೆ, ಒಂದು ಕುರರಿ ಅಂತ ಪಾರಿವಾಳ. ಆ ಪಾರಿವಾಳ ತನ್ನ ಹೆಂಡತಿ ಜೊತೆ ತುಂಬ ಸಂತೋಷವಾಗಿತ್ತು. ಆ ಗಂಡು ಪಕ್ಷಿ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಆಹಾರವನ್ನು ತಗೊಂಡು ಬಂದು ಮನೆಗೆ ತರ್ತಾಯಿತ್ತು.
ಹೆಣ್ಣು ಪಕ್ಷಿನೂ ತರ್ತಾಯಿತ್ತು. ಆಮೇಲೆ ಇವಕ್ಕೊಂದು 2 ಮರಿಗಳು ಹುಟ್ಟಿದಾಗ ಆ ಇಬ್ಬರೂ ಹೋಗ್ಬಿಟ್ಟು ನಾವು ಆಹಾರವನ್ನು ಜಾಸ್ತಿ ತೊಗೊಂಬೋಣ, ಜಾಸ್ತಿ ಬೇಕು ಅಂಥೇಳಿ ಇಬ್ಬರು ಕೂಡ ಹೊಟ್ಟೋಗ್ಬಿಡ್ತಾರಂತೆ. ಹೋದಾಗ ಏನಾಗುತ್ತೆ, ದಿನ ಕೊಡ್ತಾ ಇರ್ತಾರೆ. ಒಂದು ವಾರ ಆದಮೇಲೆ ಇವಕ್ಕೆ ಸ್ವಲ್ಪ ರೆಕ್ಕೆ ಬಲಿತವೆ. ಈ ತಂದೆ ತಾಯಿ ಇಬ್ಬರು ಆಚೆಗೆ ಹೋಗಿರುವಾಗ ಅವು ಕುತೂಹಲದಿಂದ ಜಗತ್ತು ನೋಡಬೇಕು ಅಂಥೇಳಿ ಮುಂದೆ ಬಂದ್ಬಿಟ್ಟು ಒಂದು ಕೆಲವು ಹೆಜ್ಜೆ ಹಾಕ್ಕೊಂಡು. ಆಗ ಆ ಸಂದರ್ಭವನ್ನು ನೋಡ್ತಾ ಇದ್ದಂತಹ ಒಬ್ಬ ಬೇಡ ಬಲೆಯನ್ನು ಹಾಕಿಬಿಟ್ಟು ಅವ ಹಿಡ್ಕೊಂಡ್ಬಿಡ್ತಾನಂತೆ. ಆಗ ಅದ್ರ ತಾಯಿ ಬರುತ್ತಂತೆ, ನೋಡುತ್ತೆ ಗೂಡಲ್ಲಿ, ಅಯ್ಯೋ ಪಕ್ಷಿಗಳೇ ಇಲ್ಲ, ನಾನು ತಂದ ಆಹಾರವನ್ನೆಲ್ಲ ಯಾರಿಗೋಸ್ಕರ ಕೊಡಲಿ, ಹುಡ್ಕೋಣ ಅಂತ ಒಂದಿಷ್ಟು ಹೆಜ್ಜೆ ಹೋದಾಗ ಅಲ್ಲಿ ಮಕ್ಕಳಿದ್ದುವಂತೆ. ಅಯ್ಯೋ ಇಲ್ಲಿ ಸೇರ್ಕೊಂಬಿಟ್ವಲ್ಲ, ನಾನು ಈ ಮಕ್ಕಳಿಗೆ ಆಹಾರ ಕೊಡಬೇಕಲ್ಲ, ಕೊಡ್ತೀನಿ ಅಂದ್ಬಿಟ್ಟು ಹೋಯ್ತಂತೆ. ಅದು ಕೂಡ ಬಲೆಗೊಳಗಾಯ್ತು. ಆಮೇಲೆ ಈ ತಂದೆ ಬಂತು, ಇಲ್ಲ ಯಾರೂ ಇಲ್ಲ. ಹಾಗೆ ಅವ್ರು ಹೋದಾಗ ಎಲ್ಲರೂ ಇಲ್ಲಿ ಸೇರ್ಕೊಂಬಿಟ್ಟಿದ್ದಾರೆ, ಏನು ಮಾಡೋದು, ನನ್ನ ಪ್ರಾಣಕಾಂತಿಯಾದಂಥ ಹೆಂಡತಿ ಕೂಡ ಇಲ್ಲಿದ್ದಾಳೆ, ನನಗೋಸ್ಕರ ಎಷ್ಟು ತ್ಯಾಗವನ್ನು ಮಾಡಿದ್ಲು ಅವಳು. ನಿಜವಾಗಿಯೂ ಕೂಡ ನಾವಳೊಂದು ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ ನಾನು, ಅದಕ್ಕೋಸ್ಕರ ಅವಳು ಇರೋ ಕಡೆನೇ ನಾನು ಹೋಗಬೇಕು ಅಂಥೇಳಿ ಇವುದು ಕೂಡ ಹೋಗಿ ಅದ್ರ ಒಳಗಡೆ ಸೇರಿಕೊಂತು. ಬೇಡ ಇದ್ನಲ್ಲ, ಅವನಿಗೆ ಭಾರಿ ಖುಷಿ ಆಯಿತು. 2 ಬಂತು ಅಂದರೆ 3 ಆಯಿತು, 4 ಆಯಿತು ಅಂದ್ಬಿಟ್ಟು ಅಂಥೇಳಿ. ಇವು ಎಲ್ಲವೂ ದುಃಖ ಪಡ್ತೀವಿ ಅಂತೆ. ಈ ಗಂಡು ತುಂಬ ದುಃಖ ಪಡ್ತಾ ಇದ್ದಾನಂತೆ. ನಾನು ಸಂಸಾರ ಅನ್ನೋದನ್ನು ನಡೆಸ್ಕೊಂಡು ಹೋದೆ, ಸಂಸಾರದ ಒಂದು ಬಂಧನಕ್ಕೆ ಒಳಗಾದೆ. ಆ ಬಂಧನಕ್ಕೆ ಒಳಗಾಗಿದ್ದು ನನ್ನ ಜೀವನದಲ್ಲೇ ಬಂಧನ ಅನ್ನುವ ರೀತಿಯಲ್ಲಿ ನಾನು ಒಳಗಾಗ್ಬಿಟ್ಟೆ. ನಿಜವಾಗಿಯೂ ಕೂಡ ಈ ಥರದ ಒಂದು ದುಸ್ಥಿತಿ ಬಂತು ಅಂಥೇಳಿ ಅದು ತುಂಬ ಮಟ್ಟಿಗೆ ದುಃಖ ಪಡುತ್ತಂತೆ. ಆ ದುಃಖ ಪಡುವಾಗ ಹೇಳುವಂತಹ ಒಂದು ಚಿಂತನೆ ಶ್ಲೋಕ ಏನಂದರೆ, ನಾತಿ ಸ್ನೇಹ ಪ್ರಸಂಗೋವಾ ಕರ್ತವ್ಯ ಕ್ವಾಪಿ ಕೇನಚಿತು. ಅತಿಯಾದ ಸ್ನೇಹವನ್ನು ಯಾವುದರ ಬಗ್ಗೆ ಆದರೂ ಕೂಡ ಮಾಡ್ಕೋಬಾರ್ದು. ಸ್ನೇಹ ಇರಬೇಕು, ಪ್ರೀತಿ ಇರಬೇಕು, ಭಾವನೆ ಇರಬೇಕು, ಪರಸ್ಪರ ಸಹಕಾರಿಯ ರೀತಿ ಇರಬೇಕು, ಎಲ್ಲದರಲ್ಲೂ ಇರಬೇಕು. ಆದರೆ ಅತಿಯಾದ ಸ್ನೇಹ ಮಾಡ್ಕೊಂಡು ಇದಿಲ್ಲದೆ ನಾನು ಬದುಕದೇ ಇಲ್ಲ ಅನ್ನುವಂಥ ಒಂದು ಸ್ಥಿತಿಗೆ ಬಂದುಬಿಡಬಾರ್ದು. ಅದಕ್ಕೆ ನಾತಿ ಸ್ನೇಹ ಪ್ರಸಂಗೋವ ನ ಕರ್ತವ್ಯ ಕುರ್ವನ್ ವಿಂದೇತ ಸಂತಾಪಂ ಕಪೋತ ಇವ ದೀನಧೀಹಿ. ದೀನವಾದ ಬುದ್ಧಿ ಆಗ್ಬಿಟ್ಟು ಅಂದರೆ ಈ ಕಪೋತ ಹೇಗೆ ದುಃಖಕ್ಕೆ ಒಳಗಾಯಿತೋ ಆ ಪ್ರಕಾರವಾಗಿ ದುಃಖಕ್ಕೆ ಒಳಗಾಗತ್ತೆ ಅಂದ್ಬಿಟ್ಟು ನಾನು ಒಂದು ಕಪೋತದಿಂದ ಪಾರಿವಾಳದಿಂದ ಪಾಠವನ್ನು ಕಲ್ತ್ಕೊಂಡೆ. ಏವಂ ಕುಟುಂಬಿಯಾಗಿ ಯಾರಿರ್ತಾನೋ, ಸಂಸಾರದಲ್ಲಿ ಯಾರಿರ್ತಾನೋ ಅವನು ಅಧೀನಾತ್ಮ ವೃಂದ್ವಾ ನಾಮ ಷಡತ್ರಿವತು ಪುಷ್ಣಂ ಕುಟುಂಬಂ ಕೃಪಣಂ ನಾನು ಬಂಧೋನ ಸೀದತಿ. ಅವನು ಬಂಧನಕ್ಕೊಳಗಾಗಿ ಅದಕ್ಕೆ ಹೋಗ್ತಾನೆ. ಹಾಗಾಗಿ ಸರಳವಾದ ಒಂದು ಸಂಸಾರದ ಬಂಧನ ಅನ್ನೋದು ಇರಲೇಬೇಕು, ಇದ್ದೇ ಇರುತ್ತೆ. ಅದನ್ನು ಬಿಟ್ಟರೆ ಇಲ್ಲ ಅನ್ನೋ ಥರದಲ್ಲಿ ಪಂಜರದಲ್ಲಿ ಸೇರಿಕೊಂಡಿರುವಂಥ ರೀತಿಯ ಬಂಧನ ಆಗಬಾರ್ದು. ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯವನ್ನು ಚೆನ್ನಾಗಿ ಮನೆಯಲ್ಲಿ, ನಮ್ಮ ವೃತ್ತಿಯಲ್ಲಿ, ಎಲ್ಲಿಗೆ ಹೋದರೂ ಕೂಡ ಅದನ್ನು ಪಾತ್ರ ಚೆನ್ನಾಗಿ ಮಾಡಬೇಕು. ಇವರಷ್ಟು ಚೆನ್ನಾಗಿ ಇನ್ಯಾರು ಈ ಪಾತ್ರ ನಿರ್ವಹಿಸೋಕ್ಕೆ ಸಾಧ್ಯ ಅಲ್ವ. ಮನೆಯಲ್ಲಿ ಈ ಗೃಹಿಣಿ, ಆ ಗೃಹಸ್ಥ, ಈ ಮಕ್ಕಳು, ಅವ್ರ ಮನೆ ನೋಡ್ತು ಅಂದರೆ ನಿಜವಾಗಿಯೂ ಕೂಡ ಸ್ವರ್ಗವೇ ಇಳಿದು ಬಂದೆ ಅನಿಸುತ್ತೆ ಅನ್ನೋ ಥರನೇ ನಮ್ಮ ಮನೆಗಳಿರಬೇಕು. ಆದರೆ ಇದ್ರ ಜೊತೆಗೆ ಒಂದು ಎಚ್ಚರಿಕೆ ಇರಲಿ, ನಮ್ಮದು ಇದು ದೀರ್ಘಕಾಲದ ಬಂಧನ ಅನ್ನೋ ತರಹ ಆಗಬಾರ್ದು. ಇದ್ರ ಮೂಲಕವಾಗಿ ನಾನು ಯಾರು ಅಂತ ತಿಳ್ಕೊಳ್ಳುವಂಥದ್ದು ಬರಬೇಕು. ಮದುವೆ ಆಗುವಂಥ ಸಂದರ್ಭದಲ್ಲಿ ಒಂದು ಉಪದೇಶವನ್ನು ಕೊಡ್ತಾರೆ. ಆ ಹೆಣ್ಣನ್ನು ಕೊಡುವಂತಹ ತಂದೆ ಇರ್ತಾನಲ್ಲ, ಅವನು ಆ ಭಾವಿ ಅಳಿಯನಿಗೆ ಒಂದು ಉಪದೇಶ ಕೊಡ್ತಾನೆ. ಏನಂದರೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಿತವ್ಯ ತ್ವಯೇಯಂ. ಧರ್ಮ ಅರ್ಥ ಕಾಮ 3 ಪುರುಷಾರ್ಥಗಳಲ್ಲೂ ನೀನು ಈ ನನ್ನ ಮಗಳನ್ನು, ನಿನ್ನ ಹೆಂಡತಿ ಆಗ್ತಾ ಇದ್ದಾಳೆ, ಅವಳನ್ನು ಬಿಡಬಾರ್ದು. ಅವಳ ಜೊತೆ ಸಮಾಲೋಚನೆ ಮಾಡಿ ಇಬ್ಬರು ಏಕಾಭಿಪ್ರಾಯವನ್ನು ಮಾಡಿಕೊಂಡು ಧರ್ಮಾರ್ಥ ಕಾಮಗಳಲ್ಲಿ ನಿಮ್ಮ ಸಂಸಾರವನ್ನು ನಡೆಸಿರಿ ಅಂದ್ಬಿಟ್ಟು ಅವನಾಗಲಿ ಅಂತ ಹೇಳ್ತಾನೆ. ಆದರೆ ಮೋಕ್ಷ ಅನ್ನೋ ವಿಷಯ ಅಲ್ಲಿ ಬರಲ್ಲ. ಯಾಕೆಂದರೆ ಮೋಕ್ಷ ಅಂತ ಏನಿದೆಯೋ ಅದು ಇಂಡಿವಿಜುವಲಿಸ್ಟಿಕ್, ಅಂದರೆ ವ್ಯಕ್ತಿಗತವಾದದ್ದು. ಅವಳದ್ದು ಅವಳಿಗೆ, ಇವನಿಗೆ. ಅದಕ್ಕೋಸ್ಕರ ಮೋಕ್ಷದ ವಿಷಯಕ್ಕೆ ಬಂದಾಗ ಸ್ವಂತವಾದಂತಹ ಒಂದಿಷ್ಟು ಸಾಧನೆ ಚಿಂತನೆಯನ್ನು ಈ ಕರ್ತವ್ಯಗಳ ಜೊತೆಯಲ್ಲೇ ಮಾಡಬೇಕು ಅನ್ನುವಂಥದ್ದು ಭಾಗವತದ ಈ ವಿಶಿಷ್ಟವಾದಂತಹ ಸಂದೇಶ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹಾಗೇನಾದರೂ ಕೂಡ ಮನುಷ್ಯ, ನಾನು ಸಂಪತ್ತನ್ನು ಗಳಿಸಿದ್ದೀನಿ, ಸಂತೋಷ ಇದೆ,
ಎಲ್ಲರೂ ಕೂಡ ನಮ್ಮ ಮನೇಲಿ ಸಂತೋಷವಾಗಿರ್ತೀವಿ. ನಮ್ಗೆ ಯಾವ ರೀತಿಯಲ್ಲೂ ಬೇಜಾರು ದುಃಖ ಅನ್ನೋದು ಇಲ್ಲವೇ ಇಲ್ಲ. ಪರಸ್ಪರ ಒಬ್ರನ್ನೊಬ್ಬರು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾಗಿ ತುಂಬ ಸಂತೋಷ ಆಗಿದೆ ಅಂದ್ಬಿಟ್ಟು ಆ ಸಂಸಾರದಲ್ಲೇ ಇದ್ಬಿಟ್ಟು ಅಲ್ಲೇ ನಂಗೆ ಎಲ್ಲವೂ ಸಿದ್ಧಿಸ್ಬಿಟ್ಟಿದೆ, ಇನ್ನೇನು ನಾನು ಪಡಿಬೇಕಾದದ್ದು ಇಲ್ಲ ಅಂತ ಅಂದ್ಕೊಂತು ಅಂದರೆ ಅಂಥವನಿಗೆ ಒಂದು ಪದವನ್ನು ಹೇಳ್ತಾರೆ ವೇದವ್ಯಾಸ ಮಹರ್ಷಿಗಳು. ನೋಡಿ ಏನು ಅಂದರೆ, ಯಹ ಪ್ರಾಪ್ಯ ಮಾನುಷಂ ಲೋಕಂ, ಮನುಷ್ಯ ಜನ್ಮವನ್ನು ಪಡೆದು ಮುಕ್ತಿದ್ವಾರಮಪಾವೃತಂ, ಮುಕ್ತಿಯ ಬಾಗಿಲು ಈ ಮನುಷ್ಯ ಜನ್ಮದಲ್ಲಿ ತೆಗೆದಿರುತ್ತಂತೆ. ಇನ್ನು ಬೇರೆ ಪಾರಿವಾಳದ ಜನ್ಮದಲ್ಲಾಗಲಿ ಪಶು ಪಕ್ಷಿಗಳ ಜನ್ಮಗಳಾಗಲಿ ಮುಕ್ತಿದ್ವಾರ ತೆಗೆದಿರಲ್ಲ. ಮನುಷ್ಯ ಜನ್ಮದಲ್ಲಿ ಮಾತ್ರ ಮುಕ್ತಿದ್ವಾರ ತೆಗೆದಿದೆ. ಹಾಗಿದ್ದು ಕೂಡ ಗೃಹೇಶು ಖಗವತ್, ಮನೆಗಳಲ್ಲಿ ಈ ಪಾರಿವಾಳ ಇತ್ತಲ್ಲ, ಪಾರಿವಾಳ ಆ ಥರ ಖಗವತ್ ಇತ್ತು ಅಂದರೆ ಅವನನ್ನು ಆರೂಢಚ್ಯುತಂ ವಿದುಹು, ಏರ್ದವನು ಚ್ಯುತ ಕೆಳಗೆ ಬಿದ್ದ ಅಂತ ಆಗ್ಬಿಡ್ತಾನೆ. ಅಂಥವ್ನು ಏನಂತ ಹೆಸರು? ಆರೂಢಚ್ಯುತ. ಮೇಲ್ಮೇಲೆ ಏರಿದ್ದವನು ಸೈ ಅಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟಪ್ಪ, ಇನ್ನೂ ಮೇಲಕ್ಕೆ ಹೋಗಬೇಕಾಗಿತ್ತು ಅವನು, ಅಷ್ಟಲ್ಲಿ ಕೆಳಗೆ ಬಿದ್ದುಬಿಟ್ಟ ಅಂತಾರೆ. ಹಾವು ಏಣಿ ಆಟ ಅನ್ನೋದಲ್ಲಿ ಮಾಡ್ತಾರಲ್ಲ, ಇನ್ನು ಏಣಿ ಹತ್ತೇನೋ ಹಾವು ಕೆಳಗೆ ಹಾಕ್ಬಿಡ್ತು ಅಂತೇಳಿ ಆ ಥರ ಆಗ್ತಾನೆ. ಹಾಗಾಗಿ ಮನುಷ್ಯ ಜನ್ಮವನ್ನು ಪಡೆದಂತಹ ಪ್ರತಿಯೊಬ್ಬ ಜೀವಿಯೂ ಕೂಡ, ಅಂದರೆ ನಾವೆಲ್ಲರೂ ಅಂತ ತಾತ್ಪರ್ಯ ಅಲ್ಲಿ, ನಾವೆಲ್ಲರೂ ಕೂಡ ಮನುಷ್ಯನ ನಿಜವಾದಂತಹ ಗುರಿ ಏನಪ್ಪ ಅಂದರೆ ಮೋಕ್ಷವನ್ನು ಪಡ್ಕೊಳ್ಬೇಕು. ಆ ಮೋಕ್ಷವನ್ನು ಪಡ್ಕೊಳ್ಳೋದು ಹೇಗೆ ಅಂದರೆ ನನ್ನ ಬಗ್ಗೆ ತಿಳ್ಕೊಳ್ಬೇಕು. ನನ್ನ ಬಗ್ಗೆ ತಿಳ್ಕೊಳ್ಳೋದು ಅಂದರೆ ನಾನು ಯಾರು ಅಂತ ತಿಳ್ಕೊಳ್ಬೇಕು. ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನು ನಮ್ಮ ಋಷಿ ಮುನಿಗಳು ಹಾಗೂ ಸುಧಾರಕರು, ಆಚಾರ್ಯರು ಇವರೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ ರಾಜಮಾರ್ಗದಲ್ಲಿ ನಾವೆಲ್ಲ ಹೋಗಬೇಕು ಅನ್ನುವಂಥ ಸಂಗತಿಯನ್ನು ತಿಳಿಸ್ತಾ ಮುಂದಕ್ಕೆ ಇನ್ನೂ ಕೆಲವು ಉಳಿದಂತಹ ಗುರುಗಳ ಬಗ್ಗೆ ಹೇಳ್ತೀನಿ. ನೋಡು, ಹೆಬ್ಬಾವು ಇದೆಯಲ್ಲ, ಹೆಬ್ಬಾವನ್ನು ಸಾಮಾನ್ಯ ನೀವೆಲ್ಲ ನೋಡಿರ್ತೀರ. ಹೊಲಗದ್ದೆಗಳಲ್ಲಿ ಕೆಲವು ಸರ್ತಿ ನೋಡಿರ್ಬೋದು, ಅಥವಾ ಝೂನಲ್ಲಿ ನೋಡಿರ್ತೀರ. ಅಲ್ಲಿ ಹೆಬ್ಬಾವು ಸುಮ್ಮನೆ ಮಲ್ಕೊಂಡಿರುತ್ತೆ. ಅದಕ್ಕೆ ಮಲಗಿರೋರು ಹೇಳ್ತಾರೆ, ಹೆಬ್ಬಾವನಂತೆ ಬೀಳ್ಗೊಂಬಿಟ್ಟೆ ಹೋಗ್ಬಿಟ್ಟು ನಾನು ಸುಮ್ಮನೆ ಅಂದ್ಬಿಟ್ಟು. ಹೆಬ್ಬಾವು ಏನೂ ಇಲ್ಲ, ಹಂಗೆ ಗುಜ್ಜಿತವ್ರನ್ನೂ ಏನೂ ಮಾಡಿದ್ವು ಅಂತ. ಯಾಕಂದರೆ ಅಷ್ಟರ ಮಟ್ಟಿಗೆ ನಿದ್ದೆ ಅದು ಪೂರ್ತಿಯಾಗಿ. ಅಜಗರ ಅಂತಲೇ ಅದಕ್ಕೆ ಹೆಸರು, ಜಾಗರಣೆಯೇ ಇಲ್ಲ, ಅದಕ್ಕೆ ಅಜಗರ. ಹೆಬ್ಬಾವು ಹೇಗೆ ಯಾವ ರೀತಿಯಲ್ಲಿ ಯಾವುದಕ್ಕೂ ನನಗೆ ಮಮತೆ ಇಲ್ಲ ಅಂತ ಇರುತ್ತೋ, ಕೆಲವು ಸಂದರ್ಭದಲ್ಲಿ ಆ ಅಜಗರದಂತೆ ಇರಬೇಕು ಅನ್ನುವಂಥ ವಿಷಯವನ್ನು ಇಲ್ಲಿ ತಿಳಿಸ್ತಾಗ್ತಾ ಇದೆ. ಅದು ಏನು ಮಾಡುತ್ತೆ ಅಂದರೆ ನೋಡಿ, ಗ್ರಾಸಂ ಆಹಾರವನ್ನು, ಸುಮೃಷ್ಟಂ ವೇನಸಂ ಮಹಾಂತಂ ಸ್ತೋಕಮೇವ ಯದೃಚ್ಛಯೈವಾಪತಿತಃ ಗೃಸೇನ ವಾಜಗಮೋಕ್ರಿಯಃ. ಆಹಾರಕ್ಕೋಸ್ಕರ ಅದೇನು ಭಾರಿ ದೊಡ್ಡ ಪ್ರಯತ್ನ ಮಾಡಲ್ಲ, ಏನು ಬಂದರೆ ಅದನ್ನು ತಿನ್ಕೊಂಡು ಸುಮ್ಮನೆ ಬಿಡುತ್ತಂತೆ. ಅದು ಪಕ್ವ ಅಪಕ್ವ ಯಾವುದನ್ನೂ ಕೂಡ ಯೋಚನೆಯನ್ನು ಮಾಡೋದಿಲ್ಲ. ಅದಕ್ಕೆ ಅಜಗರ ವ್ರತ ಅಂತ ಕರೀತಾರೆ. ನೀನು ಕೂಡ ಆಹಾರದ ಬಗ್ಗೆ ಏನೂ ಮಾತಾಡಬಾರ್ದು. ಆಹಾರ ಅನ್ನೋದು ಏನದು? ದೇವರ ಪ್ರಸಾದ. ಪ್ರಸಾದದ ಬಗ್ಗೆ ಯಾವ ಕಾಮೆಂಟು ಮಾಡಬಾರ್ದು. ಕೆಲವು ಮನೆಗಳಲ್ಲಿ ಗಂಡಸರು ಭಾರಿ ದಿಮಾಕ್ನಿಂದ ಅಡುಗೆ ಮಾಡಿದಂಥ ಹೆಂಗಸರ ಬಗ್ಗೆ ತೆಗೆದು ಎಸೆಯೋದು ಕಡೆ ನೋಡಿದ್ದೀನಿ ನಾನು. ನೀವು ಕೆಲವರು ನೋಡಿರ್ಬೋದು, ನೋಡಿಲ್ಲ ಇರಲಿ, ಹಂಗೆ ಮಾಡೋದು ನೋಡಿ, ಅಥವಾ ಹೆಂಗಸರೇ ಮಾಡಿದ್ರು ಅದು ತಪ್ಪೇನೆ. ಏನು ಬರುತ್ತೋ ಅವತ್ತಿನ ದಿವಸ ಅದನ್ನು ಒಂದು ಸ್ವಲ್ಪ ಆಹಾರವನ್ನು ಹೊಟ್ಟೆಗೆ ಬೇಕಾಗುವಷ್ಟನ್ನು ತಿನ್ನಬೇಕು. ತುಂಬ ಖಾರ ಆಗಿಬಿಟ್ಟಿದೆಯಾ, ಅಲ್ಲೇ ನೀರಿರುತ್ತೆ, ನೀರನ್ನು ಹಾಕೊಂಬಿಟ್ರೆ ಶಮನ ಆಯಿತು. ಇಲ್ಲೆಲ್ಲ ತುಂಬ ಸಪ್ಪೆ ಆಗಿಬಿಟ್ಟಿದೆಯಾ, ಉಪ್ಪಿನಕಾಯಿ ಇದೆ, ಅದನ್ನ ನೆಂಚ್ಕೊಂಬಿಟ್ರೆ ಮುಗಿದೋಯ್ತು. ಅಥವಾ ಬಾಳ್ಕದ ಮೆಣಸಿನ್ಕಾಯಿ ಇದೆ, ಅದನ್ನ ಕಿವುಚ್ಕೊಂಬಿಟ್ರೆ ಮುಗಿದೋಯ್ತು. ಮತ್ತು ಯಾರು ಅಡುಗೆ ಮಾಡಿರ್ತಾಳೋ ಅವಳು ಊಟ ಮಾಡ್ತಾಳೆ. ಕೊನೆಗೆ ಇವ್ರು ಬಡಿಸಿ ಆದಮೇಲೆ ಅವಳಿಗೆ ಗೊತ್ತಾಗುತ್ತೆ, ಓಹ್ ತುಂಬ ಸಪ್ಪೆ ಆಗಿತ್ತು, ಓಹ್ ತುಂಬ ಖಾರ ಆಗಿತ್ತು, ನಾಳೆಯಿಂದ ನಾನು ಎಚ್ಚರ ವಹಿಸಬೇಕು. ಅವಳಿಗೆ ಗೊತ್ತಾಗುತ್ತದೋ. ಅವಳಿಗೆ ಗೊತ್ತಾಗದೇ ಇರುವಂತಹ ಒಬ್ಬ ಜೀವಿ ಆಗಿದ್ದರೆ ಅವಾಗ ಹೇಳಬೇಕಾಗತ್ತೆ. ಹಾಗಿಲ್ಲದೆ ಇದ್ದರೆ ಬೇಡ. ಅದಕ್ಕೆ ಗ್ರಾಸಂ ಸುಮೃಷ್ಟಂ ಇನಸಂ ಮಹಾಂತಂ ಶ್ಲೋಕಮೇವವ ಸ್ತೋಕಮೇವವ, ಎಷ್ಟಿರಲಿ ಅದಲ್ಲಿ ನೀನು ತೃಪ್ತನಾಗಿ ಇರುವಂತಹ ರೀತಿಯಲ್ಲಿ ಬರಬೇಕು. ಶಯೀತ ಆಹಾನಿ ಭೂರೀನಿ ನಿವಾಹಾರೋನಪಕ್ರಮಃ ಯಪಿ ಮೋಹಾನ್ಮೇವಾನ್ ಗ್ರಾಸೋ ಮಹಾಹಿರಿವ ನಿಷ್ಪ್ರಭುಕೋ ವಿಪ್ರಭುಕ್ ಅನ್ನೋ ಥರದಲ್ಲಿ ವಿಷ್ಕಭುಕ್ ಅಂಥೇಳಿ ಅಜಗರ ಸರ್ಪದಂತೆ ನೀನು ಇರಬೇಕು ಅನ್ನುವಂಥ ರೀತಿಯಲ್ಲಿ ಹೇಳಿ ಮುಂದೆ ಸಮೃದ್ಧ ಕಾಮ ಹೀನೋವಾ ಅಂಥೇಳಿ ಒಂದು ಮಿಂಚಿನ ಹುಳದ ರೂಪ ಹೇಗಿರುತ್ತೆ ಅನ್ನುವಂಥ ವಿಷಯದ ಬಗ್ಗೆ ಮುಂದಿನ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ.
ಆ ಮಿಂಚಿನ ಹುಳದ ಹೇಗೆ ಅಂದರೆ ನಿಮಗೆ ಗೊತ್ತಿದೆ, ಬೆಂಕಿ ಹುಳು ಅಂತ ಕರೀತಾರೆ. ಈ ದೀಪವನ್ನು ನೋಡ್ತಾ ನೋಡ್ತಾ ಇರೋ ಹಾಗೆ ತುಂಬ ಹತ್ತಿರಕ್ಕೆ ಬಂದುಬಿಡುತ್ತೆ. ಇದು ನನ್ನ ಸ್ನೇಹಿತ ಅಂದ್ಕೊಂಡು ಅದು ಹತ್ತಿರಕ್ಕೆ ಬರುತ್ತೆ. ಬಂದು ಮುತ್ತಿನ ಸುಟ್ಟುಕೊಂಡು ಪೂರ್ತಿ ಅಲ್ಲೇ ಸತ್ತೋಗ್ಬಿಡುತ್ತೆ. ಮಿಂಚಿನ ಹುಳದಂತೆ ನೀನು ಈ ಸಂಸಾರದಲ್ಲಿ ಸುಟ್ಟು ಹೋಗಬೇಡ. ಆ ಮಿಂಚಿನ ಹುಳದ ಬಗ್ಗೆ ಹೇಳಬೇಕಾದ್ರೆ ನೋಡಿ ಹೇಗಿದೆ ಅಂದರೆ, ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ ತದ್ಧಾವೈರಣಜಿತೇಂದ್ರಿಯ ಪ್ರಲೋಭಿತಃ ಪತತ್ಯನ್ಯೇ ತಮಸ್ಯಗ್ನೌ ಪತಂಗವತ್. ಪತಂಗ ಬೇಡ ಬೇಡ ಪತಂಗ, ಬೆಂಕಿಯ ಸಂಘ ಅಂತ ಒಂದು ಕನ್ನಡದಲ್ಲಿ ಒಂದು ಹಾಡಿದೆ, ಅದಕ್ಕೋಸ್ಕರ ಬೆಂಕಿಯ ಸಂಘ ಬೇಡ. ಈ ಪತಂಗ ಇದೆಯಲ್ಲ, ಆ ಬೆಂಕಿ ಅಂದರೆ ಹೇಗೆ ಅಂದರೆ ಹೇಳ್ತಾ ಇದ್ದಾರೆ, ಸ್ತ್ರೀಯ ವ್ಯಾಮೋಹಕ್ಕೆ ಒಳಗಾಗಿ ತನ್ನತನವನ್ನೇ ಕಳ್ಕೊಂಬಿಡುವಂಥದ್ದು ಇದೆಯಲ್ಲ, ಅದು ಕೂಡ ಈ ಮಿಂಚಿನ ಹುಳ ಇದಕ್ಕೆ ಬೆಂಕಿ ಹತ್ರಕ್ಕೆ ಹೋದಂಗೆ ಆಗತ್ತೆ. ಭಗವಂತ ಸ್ತ್ರೀಯರಲ್ಲಿ ತುಂಬ ವಿಶಿಷ್ಟವಾದಂತಹ ಬುದ್ಧಿ, ಶಕ್ತಿ, ಚೈತನ್ಯ, ಸೌಂದರ್ಯ ಎಲ್ಲವನ್ನೂ ಅವರಲ್ಲಿ ತುಂಬಿದ್ದಾನಂತೆ. ಗಂಡಸರಲ್ಲಿ ಹಾಗೆ ತುಂಬಿಲ್ಲ. ಪದ ನೋಡಿ ಹೇಗಿದೆ ಅಂತ, ಬುದ್ಧಿ, ಮನೀಷಾ, ಮೇಧ, ಧಿಷಣ, ಮತಿ, ಇವೆಲ್ಲ ಪದಗಳು ಸ್ತ್ರೀಲಿಂಗ. ಬುದ್ಧಿ ಅನ್ನಲಿಕ್ಕೆ ಪುಲ್ಲಿಂಗದ ಪದವೇ ಇಲ್ಲ. ನೋಡಿ ಹೆಂಗಸಿಗೆಲ್ಲ ಖುಷಿ ಅನಿಸ್ಬೇಕು. ದೈವದತ್ತವಾಗಿ ಹೆಂಗಸರಿಗೆ ಅತ್ಯಂತ ಸೂಕ್ಷ್ಮವಾದಂಥ ಬುದ್ಧಿ ಇರುತ್ತೆ. ವಿಚಾರ ಮಾಡೋದು, ವಿಶ್ಲೇಷಣೆ ಮಾಡುವಂಥದ್ದು, ಒಂದು ಸತಿ ನೋಡೋದ್ರಲ್ಲೇ ಒಂದು ಅಳತೆಯನ್ನು ಮಾಡುವಂಥದ್ದು, ಇದು ಗಂಡಸರಿಗೆ ಬರಲ್ಲ ಅಲ್ವಾ? ನೀವೆಲ್ಲ ತುಂಬ ಸತಿ ಗಮನಿಸಿರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ವಸ್ತುನಿಷ್ಠವಾದಂಥ ವಿಷಯ. ಅದ್ರ ಜೊತೆಗೆ ಆ ಹೆಂಗಸು ಒಂದು ಅಗ್ನಿ ಥರನೂ ಇರ್ತಾಳೆ. ಹಾಗಾಗಿ ಹೆಣ್ಣಿನಿಂದ ಪೂರ್ತಿ ಮೋಹಿತನಾಗಿ ಜೀವವನ್ನು ಹಾಳು ಮಾಡ್ಕೋಬಾರ್ದು ಗಂಡಸರು. ನಮ್ಮ ಪುರಾಣಗಳಲ್ಲೆಲ್ಲ ನೋಡಿ, ಯಾರಾದರೂ ತಪಸ್ವಿ ಮಾಡ್ದ, ಮಹಾಋಷಿ ವಿಶ್ವಾಮಿತ್ರ ಇನ್ನೊಬ್ಬ ಆಯಿತು ಅಂದರೆ ಮೇಲಕ್ಕೆಯನ್ನು ಕಳಿಸ್ಬಿಡಪ್ಪ, ಚೆನ್ನಾಗಿ ನೃತ್ಯವನ್ನು ಮಾಡಿಬಿಡ್ತು ಅಂದರೆ ಆ ಮೋಹಕ್ಕೊಳಗಾಗಿ ಅಂಥೇಳಿ ಅವನ ಜೊತೆ ಹೋಗ್ಬಿಡ್ತಾನೆ. ನಾವು ನೋಡಿದ್ದೀವಿ. ಹಾಗಾಗಿ ವಿಶೇಷವಾಗಿ ಗಂಡಸರಿಗೆ ಎಚ್ಚರಿಕೆ ಕೊಡ್ತಾ ಇರುವಂಥದ್ದು. ಮಿಂಚಿನ ಹುಳದ ತರಹ ಇರುವಂತಹ ದೃಷ್ಟ್ವಾ ಅಗ್ನಿಯಂತೆ ಇರುವಂತಹ ಸ್ತ್ರೀಯನ್ನು ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾ, ದೇವಮಾಯೆ ಅವಳು ನಿಜವಾಗಿಯೂ. ತದ್ಧಾವೈರ ಅಚಿತೇಂದ್ರಿಯ ಪ್ರಲೋಭಿತಃ ಪತತ್ಯನ್ಯೇ ತಮಸಿ ಅಗ್ನೌ ಪತಂಗವತು. ಅದಕ್ಕೆ ಗಂಡು ಹೆಣ್ಣಿನ ವ್ಯಾಮೋಹ ತುಂಬ ಉತ್ತಮವಾದದ್ದು. ಅದು ಪ್ರಕೃತಿಯ ಸ್ವಭಾವ. ಹೆಣ್ಣಿಗೆ ಗಂಡಲ್ಲಿ ವ್ಯಾಮೋಹ, ಗಂಡಿಗೆ ಹೆಣ್ಣಲ್ಲಿ ವ್ಯಾಮೋಹ. ತನ್ಮೂಲಕವಾಗಿ ಸಂಸಾರವನ್ನು ಅವರು ಇಟ್ಕೋಬೇಕು, ಉತ್ತಮವಾದ ಸಂತತಿಯನ್ನು ಪಡಿಬೇಕು, ಆ ಉತ್ತಮ ಸಂತತಿಯನ್ನು ಬೆಳೆಸಬೇಕು. ಅದು ಜೀವನದ ಒಂದು ಅಂಗ, ಗೃಹಸ್ಥಾಶ್ರಮ. ಅಷ್ಟಕ್ಕಿರಬೇಕು. ಬಿಟ್ಟರೆ ಅದಕ್ಕಿಂತ ಅತಿಯಾದ ರೀತಿಯಂಥ ವ್ಯೋಮೋಹ ಆದಾಗ ಅದು ಈ ತರಹ ಆಗತ್ತೆ. ಸ್ತೋಕಂ ಸ್ತೋಕಂ ಗ್ರಸೇದ್ವ್ಯಾಸಂ ದೇಹೋ ವರ್ತೇತ ಯಾವತಾ ಗ್ರಹಾನ ಹಿಂಸನ್ಮಾತಿಷ್ಠೇಷ್ಯತ್ ತ್ರಿಂ ಮಾಧುಕರೀಂ ಮುನಿ. ಮಧುಕರಿ ವೃತ್ತಿ ಅಂತ ಒಂದಿದೆ, ನೀವು ಕೇಳಿರ್ತೀರ. ಮಧುಕರ ವೃತ್ತಿ ನಮ್ಮದು ಅಂತ ಒಂದು ಹಾಡು ಪುರಂದರದಾಸರು ಹೇಳುವಂಥದ್ದು. ಮಧುಕರ ವೃತ್ತಿ, ಆ ಮಧು ಇದೆಯಲ್ಲ, ಆ ಜೇನು, ಆ ಜೇನನ್ನು ಪಡಿಲಿಕ್ಕೋಸ್ಕರವಾಗಿ ಒಂದು ದುಂಬಿಗಳು ಅವೆಲ್ಲ ಕೂಡ ಹೋಗ್ತವೆ, ಮಧುಕರಿಗಳು ಕೂಡ ಹೋಗ್ತವೆ. ಅವೇನು ಮಾಡ್ತವೆ? ಸ್ತೋಕಂ ಸ್ತೋಕಂ ಅಂದರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂಡು ತಮ್ಮ ಆಹಾರವನ್ನು ಉಳಿಸ್ಕೊಂಡು ಹೊಟ್ಟೋಗ್ಬಿಡ್ತಾವಂತೆ. ಒಂದು ಉಕ್ತಿ ಇದೆ, ಯಾವದ್ ಭ್ರಿಯೇತ ಜಠರಂ ತಾವದಲ್ಪಂ ಹಿ ದೇಹಿನಾಂ. ತನ್ನ ಹೊಟ್ಟೆಗೆ ಬೇಕಾಗುವಷ್ಟು ಅವನು ಧಾನ್ಯವನ್ನು ಸಂಗ್ರಹಿಸಬೇಕು, ಸಂಪಾದಿಸ್ಕೋಬೇಕು. ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಅವನು ಇಟ್ಕೊಳ್ಳೋಕೆ ಹೋಗಬಾರ್ದು. ಹಾಗೇನಾದರೂ ತುಂಬ ವರ್ಷಗಳವರೆಗೆ ಬೇಕಾಗುವಷ್ಟನ್ನು ಧಾನ್ಯವನ್ನು ಇಟ್ಕೊಂಡಿದ್ದೀನಿ ಅನ್ನೋದಾದರೆ ಅಂಥವನನ್ನು ಕಳ್ಳ ಅಂತ ಕರೀತಾರೆ. ಸ್ಥೇನಃ ಸಹ ದಂಡಮರ್ಹತಿ, ಅವನನ್ನು ದಂಡಿಸಬೇಕು. ನಮ್ಮಲ್ಲಿ ಶಿಷ್ಟಾಚಾರ ಅಂತ ಕರಿತೇವೆ. ನಾವು ಹೆಂಗೆ ನಡ್ಕೋಬೇಕು ಅಂದರೆ, ಶಿಷ್ಟರು ಸಜ್ಜನರು ಹೇಗೆ ನಡ್ಕೋತಾರೋ ಹಾಗೆ ನಡ್ಕೋಬೇಕು ಅಂತ. ಆಮೇಲೆ ಶಿಷ್ಟರು ಸಜ್ಜನರು ಅಂದರೆ ಯಾರು? ಕೇವಲ ವಯಸ್ಸಿನಿಂದ ಬಂದುಬಿಡುತ್ತಾ? ಕೇವಲ ನಾನು ಓದಿದ್ದೀನಿ, ಚೆನ್ನಾಗಿ ಪ್ರವಚನ ಮಾಡ್ತೀನಿ ಅಥವಾ ಚೆನ್ನಾಗಿ ವಿಷಯಗಳನ್ನ ಹೇಳ್ತೀನಿ ಅನ್ನೋದ್ರಿಂದ ಬಂದುಬಿಡುತ್ತಾ? ಇಲ್ಲ. ಪತಂಜಲಿ ಅಂತ ಒಬ್ಬ ಮಹರ್ಷಿ, ಆತ ಯೋಗ
ವ್ಯಾಕರಣ, ಆಯುರ್ವೇದ 3 ವಿಷಯದಲ್ಲೂ ದೊಡ್ಡ ತಜ್ಞನಾದ ಮಹರ್ಷಿಯಾಗಿದ್ದ. ಅವನು ವ್ಯಾಕರಣದ ಗ್ರಂಥ ಮಹಾಭಾಷ್ಯ ಒಂದನ್ನು ಬರಿಬೇಕಾದ್ರೆ ಯಾರು ಶಿಷ್ಟರು ಅಂಥೇಳಿ ಒಂದು ವ್ಯಾಖ್ಯಾನ ಮಾಡ್ತಾನೆ, ತುಂಬ ಚೆನ್ನಾಗಿದೆ. ಗಂಗಾ ಯಮುನೆಯೋರ್ ಮಧ್ಯೆ ಸ್ಥಿತಾ, ಗಂಗಾ ಯಮುನಾ ನದಿಯ ದಡದಲ್ಲಿ ಇರುವಂಥವರು ಅಲ್ವಾ. ಗಂಗಾ ಯಮುನೆಯೋರ್ ಮಧ್ಯೆ ಸ್ಥಿತಾ, ಅಲೋಲುಪಾಹ, ದುರಾಸೆ ಇಲ್ಲದೆ ಇರುವಂಥವರು. ಕುಂಭಿಧಾನ್ಯಾಂ ರತಾಹ, ಕುಂಭಿಧಾನ್ಯ ಅಂತ ಒಂದು ಮಡಕೆ, ಆ ಮಡಕೆಯಲ್ಲಿ ಒಂದು 5-6 ಸೇರಷ್ಟು ಭತ್ತ ಹಿಡಿಬೋದು. ಅಷ್ಟಿದ್ಬಿಟ್ರೆ ಅವರು ಸಂತೃಪ್ತರು. ಅಲೋಲುಪಾಹ ಕುಂಭಿಧಾನ್ಯಾಂ ರತಾಹ. ಅಕಾರಣಂ, ಯಾವ ಕಾರಣವೂ ಇಲ್ಲದೆ, ಯಸ್ಮಿನ್ ಕಸ್ಮಿನ್ನಪಿ ಶಾಸ್ತ್ರೇ ಪ್ರವೃತ್ತಾ, ಭಾಗವತ ಶಾಸ್ತ್ರ ಇರ್ಬೋದು, ರಾಮಾಯಣ ಇರ್ಬೋದು, ಮೀಮಾಂಸಾ ಇರ್ಬೋದು, ವೇದಾಂತ ಇರ್ಬೋದು, ಅಂತಹ ಶಾಸ್ತ್ರಗಳನ್ನ ಓದ್ತಾ ಕುಳಿತಿರ್ತಾರಂತೆ. ಏನು ಉಪಯೋಗದ ಪ್ರಶ್ನೆ ಇಲ್ಲ. ಈ ಶಾಸ್ತ್ರವನ್ನು ಓದ್ತಾ 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 ನನ್ನ ಜೀವನವನ್ನು ಎತ್ತರಗೊಳಿಸ್ಕೊಳ್ತಾ ಹೋಗ್ತೇನೆ ನಾನು. ಅಲ್ಲಪ್ಪ ಆಹಾರಕ್ಕೆ ನೋಡಿ, ಒಂದು ಕುಂಭಿಯಲ್ಲಿ ಭತ್ತ ಇದೆಯಲ್ಲ, ಒಂದು 6-7 ಸೇರು ಭತ್ತ ಇದೆ, ನನಗೊಂದು ವಾರದವರೆಗೆ ಆಹಾರ ಆಗುತ್ತೆ, ನನಗೇನು ಚಿಂತೆ ಇಲ್ಲ. ಹಾಗಿರ್ತಾರಲ್ಲ ತೇ ಶಿಷ್ಟಾಹ, ಅವರನ್ನು ಶಿಷ್ಟರು ಅಂತ ಕರೆದ್ರು. ತೇಷಾಂ ವಚನಂ ಪ್ರಮಾಣಂ, ಅವರ ಮಾತು ಪ್ರಮಾಣ. ನೋಡಿ, ಅಂಥವರನ್ನು ಅವಧೂತ ಅಂತ ಕರೀತಾರೆ. ಅಂತಹ ಅವಧೂತರ ಮಾತು ಪ್ರಮಾಣ, ಹೌದಾ? ಹಾಗಾಗಿ ಅವಧೂತರಾಗಿ ಇದ್ದಂಥವರು ನಮ್ಮ ದೇಶದಲ್ಲಿ ಎಷ್ಟೆಷ್ಟು ಮಂದಿ ಇದ್ದರು ನೋಡಿ. ಆದಿಶಂಕರಾಚಾರ್ಯರು ಮಹಾ ಅವಧೂತರು, ಹೌದಾ? ಒಬ್ಬ ಕಾಪಾಲಿಕ ಬಂದು, ಸ್ವಾಮಿಗಳೇ, ನಾನು ಒಂದು ದೊಡ್ಡ ಸಿದ್ಧಿ ಪಡಿಬೇಕಾಗಿದೆ, ಅದಕ್ಕೆ ನಾನು ಏನು ಬೇಕು ಅಂದರೆ ಒಬ್ಬ ಮಹಾರಾಜನ ತಲೆ ಬೇಕು, ಅಥವಾ ಒಬ್ಬ ಮಹಾ ಸನ್ಯಾಸಿಯ ತಲೆ ಬೇಕು. ಮಹಾರಾಜನ ಬಳಿ ಹೋಗಿ ನಿಂತ್ಕೊಂಡು, ಮಹಾಪ್ರಭುಗಳೇ ನಿಮ್ಮ ತಲೆ ಬೇಕು, ಕತ್ತರಿಸ್ಕೊಡಿ ಅಂತ ನಾನು ಏನಾದ್ರು ಒಂದು ಸರ್ತಿ ಬಾಯ್ ಬಿಟ್ಟರೆ ಮುಗೀತಲ್ಲ ಕತೆ ನಂದು. ಅಲ್ಲಿ ಹೋಗೋಕ್ಕೆ ಸಾಧ್ಯವಿಲ್ಲ. ಅಲ್ಲ, ನೀವು ಸರ್ವಸಂಗ ಪರಿತ್ಯಾಗಿಗಳು, ನಿಮ್ಮತ್ತ ನಾನು ಕೇಳ್ಬೋದು, ಅದಕ್ಕೋಸ್ಕರ ನಿಮ್ಮ ತಲೆ ಬೇಕು. ಅವ್ರು ಹೌದನಪ್ಪ, ತುಂಬ ಸಿದ್ಧಿ ಆಗತ್ತಾ? ಖಂಡಿತ ಆಗ್ಬೋದು, ನಾನು ಕೊಡ್ತೇನೆ ನನ್ನ ತಲೆಯನ್ನು. ನಾಳೆ ನೀನು ಸಂಜೆ ಇಷ್ಟೊತ್ತಿಗೆ ಬರಬೇಕು, ಈ ಹೊತ್ತಿಗೆ ಬರಬೇಡ, ನಮ್ಮ ಶಿಷ್ಯರು ಬಂದುಬಿಡ್ತಾರೆ. ಈಗ ಇದಕ್ಕಿಂತ ಮುಂಚಿನ ಸಮಯಕ್ಕೆ ಬಾ, ನಮ್ಮ ಶಿಷ್ಯರು ಯಾರೂ ಇರಲ್ಲ, ಅವರೆಲ್ಲರೂ ಕೂಡ ತಮ್ಮ ತಮ್ಮ ಪಾಠದ ಸ್ವಾಧ್ಯಾಯದಲ್ಲಿ ನಿರತ ಆಗಿರ್ತಾರೆ. ಆಗ ನಾನು ಧ್ಯಾನಮಗ್ನ ಆಗಿರ್ತೀನಿ, ನನ್ನ ತಲೆಯನ್ನು ತೊಗೊಂಡು ಹೋಗ್ಬೋದು ಅಂತ ಕೊಟ್ಬಿಡ್ತಾರೆ. ಹಾಗೆ ಅವನು ಬರ್ತಾನಂತೆ. ಬಂದು ನೋಡ್ಕೊಂಡು ತಲೆಯನ್ನು ಕತ್ತರಿಸ್ತೀನಿ ಅಂತ ಬರೋ ಹೊತ್ತಿಗೆ ಒಬ್ಬ ಅವ್ರ ಶಿಷ್ಯರೊಬ್ಬರು ಇರ್ತಾರೆ, ಪದ್ಮಪಾದಾಚಾರ್ಯರು ಅಂತಿರ್ಬೇಕವರು. ಅವರಿಗೆ ಏನೋ ಆಗ್ತಿದೆ ಅನ್ನುವಂಥ ರೀತಿಯಲ್ಲಾಗಿ ತಕ್ಷಣ ಗುರುಗಳ ಹತ್ರ ಬರ್ತಾರೆ. ತಕ್ಷಣ ಅವರಿಗೆ ನರಸಿಂಹ ಮಂತ್ರದ ಜಪ ಆಗಿತ್ತಂತೆ, ಹಿಂದೆ ಉಪದೇಶ, ಅದನ್ನು ಆವಾಹನೆ ಮಾಡ್ತಾರಂತೆ. ನರಸಿಂಹಂದೇ ಶಕ್ತಿ ಬಂದು ಈ ಕಾಪಾಲಿಕನ ತಲೆಯನ್ನೇ ಹೊಡೆದಾಕ್ಬಿಡ್ತಾರಂತೆ. ಆಗ ಶಂಕರಾಚಾರ್ಯ ಎಚ್ಚರ ಆಗುತ್ತೆ, ಇದೇನಿದು, ಏನಾಗ್ತಿದೆ, ಇದೇನು ನರಸಿಂಹಾವತಾರ ಆಗ್ಬಿಟ್ಟು ಅಂತ ನೋಡಿದಾಗ ನರಸಿಂಹನ ಸ್ತೋತ್ರ ಮಾಡ್ತಾರಂತೆ. ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣೆ, ಈ ಪ್ರಕಾರವಾಗಿ. ಆಮೇಲೆ ಅವರ ಆ ನರಸಿಂಹನ ಶಕ್ತಿಯೆಲ್ಲ ಕೆಳಗಿಳಿದು ಅವರು ಪದ್ಮಪಾದ ಆಚಾರ್ಯ ಆಗ್ತಾರಂತೆ. ಅವರು, ಆಚಾರ್ಯರೇ ಏನಿದು ನೀವು ಈ ತರಹ ಮಾಡಿಬಿಟ್ರಲ್ಲ, ನಾನು ಒಬ್ಬರಿಗೆ ಮಾತನ್ನು ಕೊಟ್ಟಿದ್ದೆ, ಅವನಿಗೆ ಬಂದಿದ್ದ ಅಂದಾಗ ನನಗೆ ಹೆಂಗೋ ಗೊತ್ತಾಯಿತು ವಿಷಯ, ನಾನು ಬಂದೆ, ಅದೇನೋ ಆವಾಹನೆ ಆಯಿತು, ಹೀಗೆ ಮಾಡಿಬಿಟ್ಟೆ ಅಂತ ಹೇಳ್ತಾರಂತೆ. ಅವಧೂತರಾಗಿದ್ದಂತಹ ಶಂಕರಾಚಾರ್ಯರಿಗೆ ತಮ್ಮ ದೇಹದ ಬಗ್ಗೆ ಯಾವ ವ್ಯಾಮೋಹವೂ ಇರಲಿಲ್ಲ. ಅದೇ ತರಹ ವಿದ್ಯಾರಣ್ಯ ಸ್ವಾಮಿಗಳಿಗೆ, ಹಂಪಿಯ ವಿದ್ಯಾರಣ್ಯ ಸ್ವಾಮಿಗಳಿಗೆ, ರಮಣ ಮಹರ್ಷಿಗಳಿಗೆ, ಕಾಂಚಿ ಪರಮಾಚಾರ್ಯರು ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ಒಂದು ಸರ್ತಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಯಾರು? ಪರಮಾಚಾರ್ಯರು ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳು. ವಾಕಿಂಗ್ ಗಾಡ್ ಅಂತ ಅವ್ರಿಗೆ ಕರಿತಾ ಇದ್ದಿದ್ದನ್ನ. ಅವರು ಬಸ್ಸು ವಾಹನ ಕಾರನೇ ಆಗ್ತಿರಲಿಲ್ಲ, ಇಡೀ ಭಾರತ ಪಾದಯಾತ್ರೆಯಲ್ಲಿ ಸುತ್ತಾಡಿದರು ಶಂಕರಾಚಾರ್ಯರು ಮಾಡ್ದಂಗೆ. ಶ್ರೀಮತಿ ಇಂದಿರಾ ಗಾಂಧಿ ಮಾಜಿ ಪ್ರಧಾನಿಯಾಗಿದ್ದರು. ಆಗ ಹೊಸ ಸರ್ಕಾರ ಬಂದು ಇವ್ರ ಮೇಲೆಲ್ಲ ಸ್ವಲ್ಪ ಎಲ್ಲ ಇವರು ಮಾಡಿದಂತಹ ತರಲೆ ಮಂಡಾಟಗಳ ಬಗ್ಗೆ ಆ್ಯಕ್ಷನ್ ಶುರುವಾಗಿತ್ತು. ಆಕೆ ಬಂದುಬಿಟ್ಟು, ಸ್ವಾಮೀಜಿ ನನಗೆ ಮತ್ತು ನನ್ನ ಮಕ್ಕಳು ಪರಿವಾರಕ್ಕೆಲ್ಲ ತುಂಬ ಕಷ್ಟ ಉಂಟಾಗ್ಬಿಟ್ಟಿದೆ, ಕಷ್ಟದಲ್ಲಿದ್ದೀವಿ, ನೀವೇನಾದ್ರು ಅನುಗ್ರಹ ಮಾಡಬೇಕು ಅಂತ. ಅವರು ಹೀಗೆ ಕೂತ್ಕೊಂಡಿದ್ರಂತೆ. ಅವಳು ಬರುವಾಗ ತಲೆನೇ ಎತ್ತಲಿಲ್ವಂತೆ. ಅವಳು ಇಷ್ಟೆಲ್ಲ ಕೇಳ್ಕೊಂಡ್ರು ಕೂಡ ಸುಮ್ಮನೆ ಇದ್ರಂತೆ. ಆಕೆ ಯೋಚನೆ ಮಾಡಿ, ಸ್ವಾಮೀಜಿ ನಮ್ಮ ಭಾರತ
ಪುನಃ ರಕ್ಷಿತ ಆಗಬೇಕು, ಭಾರತಕ್ಕೆ ಸಂಕಷ್ಟ ಬಂದ್ಬಿಟ್ಟಿದೆ, ನೀವು ಅನುಗ್ರಹಿಸಬೇಕು ಅಂದಂತೆ. ಆಗ ತಕ್ಷಣ ಕೈಯನ್ನು ಎತ್ಬಿಟ್ಟು ಆಗ್ಬೋದು, ಅಸ್ತು ಅಸ್ತು ಅಂತ ಹೇಳಿದ್ರಂತೆ. ವ್ಯಕ್ತಿಗತವಾಗಿ ಯಾರೋ ಒಬ್ಬ ಮಾಡಿದಂತಹ ಅನ್ಯಾಯಕ್ಕೆ ಎಲ್ಲೋ ಒಂದು ಕಡೆ ಪರಿಹಾರ ಸ್ವಾಮಿಗಳ ಹತ್ರ ಹೋದರೆ ಹುಡುಕ್ಬಿಡ್ತೀವಿ, ಅಥವಾ ತಿರುಪತಿ ತಿಮ್ಮಪ್ಪನ ಕಾಣಿಕೆ ಹಾಕ್ಬಿಡ್ತಾರೆ, ನನ್ನ ಪಾಪ ಎಲ್ಲ ಪರಿಹಾರ ಆಗಿಬಿಡುತ್ತೆ ಅಂತ ಏನಾದ್ರು ಇಟ್ಕೊಂತು ಅಂದರೆ ಅದು ತಪ್ಪು. ಪಾಪಕ್ಕೆ ಅದದರ ಕರ್ಮಗಳ ಫಲ ಇದ್ದೇ ಇರುತ್ತೆ, ಪುಣ್ಯಕ್ಕೆ ಅದದರ ಫಲಗಳು ಇದ್ದೇ ಇರುತ್ತೆ. ಅದು ಇವತ್ತಿರ್ಬೋದು, ಇನ್ನೊಂದು 10 ವರ್ಷಕ್ಕಿರ್ಬೋದು, ಕದಾಚಿತ್ ಮುಂದಿನ ಜನ್ಮದಲ್ಲೂ ಇರ್ಬೋದು. ನಾವು ನೋಡ್ತೇವೆ ಅನೇಕ ಸರ್ತಿ, ಏನಪ್ಪ ಇವನಿಗೆ ಇಷ್ಟೆಲ್ಲ ತರಲೆ ಮಂಡು ಕೊಲೆಗಾರ ಕೆಲಸ ಮಾಡಿದ್ದಾನೆ, ಅವನಿಗೇನು ಸಮಸ್ಯೆ ಇಲ್ಲ, ಆರಾಮಾಗಿದ್ದಾನೆ, ಆರಾಮಾಗೆ ಸತ್ತೋಗ್ಬಿಟ್ನಲ್ಲ, ಅವನು ಆಸ್ಪತ್ರೆಗೆ ಸೇರಲಿಲ್ಲ. ಯಾಕೆ? ಅವನು ಮಾಡಿದಂತಹ ದುರಾಚಾರಕ್ಕೆಲ್ಲವೂ ಇಲ್ಲೇ ಈ ಜನ್ಮದಲ್ಲೇ ಫಲ ಅಂತಲ್ಲ, ಅದು ಮುಂದಿನ ಜನ್ಮದಲ್ಲಿ. ಈಗ ಯಾಕೆ ಹಂಗಿದ್ದ ಅಂದರೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ನಲ್ಲ, ಅದರ ಫಲವಾಗಿ ಇವನು ಸಂತೋಷವಾಗಿ ಆರಾಮಾಗಿದ್ದು ದೇಹವನ್ನು ಒಗೆದ ಬಿಟ್ಟ, ಮುಗಿದಾಯ್ತು. ಏಕೆ? ಹಿಂದಿನ ಜನ್ಮದ ಫಲ ಅನ್ನೋದು ಹಂಗೆ ಕೆಲಸ ಮಾಡಿರುತ್ತೆ ಅಂದ್ಬಿಟ್ಟು. ಹಾಗೆ ಕಾಂಚಿ ಪರಮಾಚಾರ್ಯರು ಆ ಥರದ ಅವಧೂತರಾಗಿದ್ದರು. ಒಂದು ಹಿಡಿ ಅಷ್ಟು ಅರಳನ್ನು ತಿಂತಾಯಿದ್ರು, ಅಷ್ಟೇ, ಮುಗಿದೈತಿ, ಇನ್ನೇನೂ ಇಲ್ಲ. ನಡ್ಕೊಂಡು ಹೋಗ್ತಾ ಇರೋದು, ಎಲ್ಲಿಗೆ ಹೋಗ್ತಾರೆ ಏನು ಗೊತ್ತಿರ್ತಿರ್ಲಿಲ್ಲ. ಅವರೊಂದು 8 ಜನ ಶಿಷ್ಯರು ಅವ್ರ ಜೊತೆಯಲ್ಲಿ ಇರೋರು. ಇವ್ರು ಎಲ್ಲಿ ಕೂತ್ಕೊಳ್ತಾರೋ ಅಲ್ಲಿ ಅವ್ರಿಗೇನೋ ಒಂದು ಬೊಂಬು ಗಿಂಬು ಇಟ್ಕೊಂಡು ಅಲ್ಲಿ ಒಂದು ಸಣ್ಣದಂಥ ಇದನ್ನು ಕಟ್ಕೊಳ್ಳೋರು. ಅವರು ಹೊರಟರು 2-3 ದಿವಸ ಅವ್ರ ಹಿಂದೆ ಬಿಚ್ಕೊಳ್ಳೋದು ಹೋಗೋದು. ಆ ಪ್ರಕಾರ ಅವ್ರದ್ದು ನಡಿಗೆ ನಡೀತಾ ಇತ್ತು. ಪ್ರತಿನಿತ್ಯ ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನುವಂಥ ಇಂಗ್ಲೀಷ್ ಪತ್ರಿಕೆಯಲ್ಲಿ ಅವ್ರದ್ದು ಚರ್ಯೆ, ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಹೇಗೆ ಅಂತ ಬರ್ತಿತ್ತು. ಇಲ್ಲಿ ಸಂಡೂರು ಹತ್ತಿರ ಅಲ್ಲಿಗೆ ಬಂದಿದ್ರು, ಗುಲ್ಬರ್ಗ ಹತ್ತಿರ ಶಹಾಪುರ ಅಂತ ಅಲ್ಲಿಗೆ ಬಂದಿರು. ಶಹಾಪುರಕ್ಕೆ ಬಂದಿದ್ದಾಗ ನಾನು ಅವ್ರನ್ನ ದರ್ಶನಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದೆ, ಅಲ್ಲಿ ತುಂಬ ದಿವಸ ಇದ್ದಾರೆ ಅಂತ ಗೊತ್ತಾಗಿದ್ದು. ಅಂತಹ ಅವಧೂತರು ನಮ್ಮ ದೇಶದಲ್ಲಿ ಹುಟ್ಟಿದ್ರು. ಚಂದ್ರಶೇಖರ ಭಾರತೀ ಸ್ವಾಮಿಗಳು, ಶೃಂಗೇರಿ ಪೀಠಾಧಿಕಾರಿ, ಅವರು ತಮ್ಮ ಶಿಷ್ಯರು ಕಿರಿಯರು ಯಾರಿದ್ರೋ ಅವ್ರಿಗೆ ಎಲ್ಲದನ್ನು ವಹಿಸ್ಕೊಟ್ಬಿಟ್ಟು ತಂಪಾಡಿಗೆ ತಾವು ಸುಮ್ಮನೆ ಏಕಾಂತವಾಗಿ ಇರ್ತಿದ್ರಂತೆ. ಎಲ್ಲೋ ಒಂದು ಕಡೆ ಆಹಾರವನ್ನು ತಂದಿಡೋರಂತೆ, ಬೇಕು ಅಂದರೆ ಆಹಾರವನ್ನು ಏನು ತಗೊಳ್ಳೋರಂತೆ, ಇಲ್ಲ ಅಂದರೆ ಹಾಗೆ ಆಹಾರ ಇರ್ತಿತ್ತು, ವಾಪಸ್ ತೊಗೊಂಡೋಗ್ಬಿಡಂತೆ ಗೂಡಿನಿಂದ ಶಿಷ್ಯರು. ಒಂದು ಸರ್ತಿ ಒಬ್ಬರು ಕೇಳಿದ್ರಂತೆ, ಸ್ವಾಮಿ ಶೃಂಗೇರಿ ಜಗದ್ಗುರುಗಳು ಅಂತ ಹೇಳ್ತಾರೆ, ನೀವು ಜಗದ್ಗುರುಗಳಲ್ವಾ? ಜಗದ್ಗುರು ಅಂದರೆ ಏನು? ನೀವು ಜಗತ್ತಿಗೆ ಗುರುಗಳು ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ಇಲ್ಲ, ನಾನು ಜಗತ್ತಿಗೆ ಗುರು ಅಲ್ಲ, ಆದರೆ ಜಗತ್ತೇ ನನಗೆ ಗುರು ಆಗಿದೆ. ನೋಡಿ, ಜಗತ್ತಿನಿಂದ ನಾನು ಪಾಠ ಕಲ್ತಿದ್ದೀನಿ. ಅವಧೂತೋಪಾಖ್ಯಾನದ ವಿವರವನ್ನು ನಮ್ಮ ಹತ್ತಿರದ ಒಬ್ಬರು ಸ್ವಾಮಿಗಳಿಂದ, ಅಂದರೆ ಅವರಿಗೆ ಒಂದು 70 ವರ್ಷದ ಹಿಂದೆ ಇದ್ದಿದ್ದು ಅಂತ ಇಟ್ಕೊಳ್ಳಿ, ಆದರೆ ಅವರ ವಿಷಯಗಳೆಲ್ಲ ಈಗಲೂ ಕೂಡ ಪ್ರಚಲಿತ ಇದೆ. ಅವ್ರು ಹೇಳಿದಂತೆ, ಜಗತ್ತಿನಿಂದ ನಾನು ಪಾಠ ಕಲ್ತಿದ್ದೀನಿ. ಜಗತ್ತಿನಿಂದ ನನ್ನ ಬಟ್ಟೆ, ನನ್ನ ಉಡುಪು, ನನ್ನ ಸ್ನಾನಕ್ಕೆ ನೀರು, ನನ್ನ ಉಸಿರಾಟಕ್ಕೆ ಇವೆಲ್ಲ ಜಗತ್ತಿಗೆ ಬಂದಿರೋದು. ಜಗತ್ತಿನಿಂದ ಜಗತ್ತೇ ನನಗೆ ಗುರು. ಆ ಥರದಲ್ಲಿ ಜಗದ್ಗುರು ಅಂತ ತಿಳ್ಕೊಳ್ಳಿ. ಕೇಳ್ದಂಥವನಿಗೆ ಭಾರಿ ಆಶ್ಚರ್ಯ ಮತ್ತು ಸಂತೋಷ ಆಗ್ಬಿಡ್ತಾನೆ. ಈ ಥರದ ಉತ್ತರ ನಿರೀಕ್ಷೆ ಮಾಡಿರಲಿಲ್ಲ, ಈ ಥರ ಅಂದ್ಬಿಟ್ಟು. ಹಾಗೆ ಈ ಅವಧೂತ ಅನ್ನುವಂತಹ ಪರಂಪರೆ ಏನಿದೆಯೋ, ಅವಧೂತ ಪರಂಪರೆ ತುಂಬ ವಿಶಿಷ್ಟವಾದದ್ದು. ಅವಧೂತರಿಂದ ಪಾಠವನ್ನು ಕಲಿಯುವಂಥದ್ದು ಈ ವಿಷಯ. ಮಧುಕರಿ ವೃತ್ತಿ ಅನ್ನೋದನ್ನು ನಾವು ಹೇಳಿದ್ವಿ. ಜೇನು ಹುಳದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಜೇನು ಹುಳದ ಬಗ್ಗೆ ಅದೇನು ಮಾಡುತ್ತಂತೆ, ಸಾಯಂಕಾಲ ಆಗ್ತಾ 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 ಇದ್ದಂಗೆ ಅದು ನಿಜವಾಗಿಯೂ ಕೂಡ ಪಾಠ ಕಲಿಬೇಕಾದದ್ದು ದುಂಬಿಯಿಂದ ಮತ್ತು ಜೇನು ಹುಳದಿಂದ. ದುಂಬಿ ಏನು ಮಾಡುತ್ತೆ, ಕಮಲದ ಹೂವಿಗೆ ಹೋಗಿ ಅಲ್ಲಿಂದ ಆಸ್ವಾದನೆ ಮಾಡೋಕ್ಕೆ ಹೋಗುತ್ತಂತೆ. ಎಳಿತಾ ಇದೆ ಅದರ ಆಘ್ರಾಣತೆಯನ್ನು. ಅಟ್ಟಿಗೆ ಸೂರ್ಯಾಸ್ತ ಆಗುತ್ತೆ, ಅದು ಮುಚ್ಕೊಂಡ್ಬಿಟ್ಟು ಮೊಗ್ಗಾಗ್ಬಿಡುತ್ತೆ. ಆ ದುಂಬಿ ಯೋಚನೆ ಮಾಡುತ್ತಂತೆ, ಏನಂತ, ರಾತ್ರಿ ಗಮಿಷ್ಯತಿ, ರಾತ್ರಿ ದೂರ ಆಗುತ್ತೆ, ಬೆಳಿಗ್ಗೆ ಭವಿಷ್ಯತಿ ಸುಪ್ರಭಾತಂ, ಭಾಸ್ವಾನ್ ಉದೇಶ್ಯತಿ, ಭಾಸ್ವಾನ್ ಅಂದರೆ ಸೂರ್ಯ, ಸೂರ್ಯ ಹುಟ್ಟುತ್ತಾನೆ. ಹಸಿಷ್ಯತಿ ಪಂಕಜಶ್ರೀ, ಪಂಕಜ ಇದೆಯಲ್ಲ ಕಮಲ, ಅದು ಅರಳುತ್ತೆ. ಅವಾಗ ನಾನೇನು ಮಾಡ್ತೀನಿ, ಹೊರಗಡೆ ಹೋಗ್ತೀನಿ. ಇತ್ತಂ ವಿಚಿಂತಯತಿ ಕೋಶ ಗತೆ ದ್ವಿರೇಫೇ, ಆ ಭ್ರಮರ ಅನ್ನೋದು ಈ ಥರ ಯೋಚನೆ ಮಾಡ್ತಾ 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 ಇರುವಾಗಲೇ ಹಾ ಹಂತ ಹಂತ, ಅಯ್ಯೋ 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 ಆಗ್ಬಾರ್ದಾಗೋಯ್ತು. ಏನು, ನಲಿನೀಂ, ಆ ಕಮಲದ ದಂಟಿದೆಯಲ್ಲ, ಇಡೀ ದಂಟನ್ನೇ ಗಜಹ, ಒಂದು ಆನೆ ಬಂದು ಗಬಕ್ಕನ್ನು ತಗೊಂಡು ಬಾಯಿ ಹಾಕಿ ತಿಂದಾಕ್ಬಿಡ್ತು ದಂಟನ್ನೇ. ಈ ಹೂವು ಮಗ್ಗು ಅಂತ ಅಂದ್ಕೊಂಡಿತ್ತಲ್ಲ, ಇದು ಇದ್ರ ಬಾಯಿಗೆ ಹೊರಟೋಯ್ತು, ಆನೆಯ ಬಾಯಿಗೆ.
ಹಾಗಾಗಿ ನಾವು ಸುಖ ಲೋಲುಪತೆ ಬಗ್ಗೆ ಎಚ್ಚರದಿಂದ ಇರಬೇಕು. ಯಾವಾಗ ಬೇಕಾದ್ರೂ ಆನೆ ಬಂದು ಇಡೀ ಕಮಲದ ದಂಟನ್ನೇ ಹಾಕ್ಬಿಡ್ಬೋದು ಪೂರ್ತಿಯಾಗಿ ಅನ್ನೋ ದೃಷ್ಟಿಯಿಂದಾಗಿ ಜೇನಿನ ನೊಣ ಮತ್ತು ದುಂಬಿಯ ಒಂದು ಉದಾಹರಣೆಗಳನ್ನ ಕೊಡುವಂಥದ್ದನ್ನು ನಾವು ನೋಡಿದ್ದೇವೆ. ಕೊನೆಗೆ ಆದಿಶಂಕರಾಚಾರ್ಯರ ಒಂದು ಜೀವನವನ್ನು, ಅವರ ಕೃತಿಯನ್ನು ತಗೊಂಡ್ರೆ ವಿವೇಕ ಚೂಡಾಮಣಿಯಲ್ಲಿ ಈ ಅವಧೂತನ ಲಕ್ಷಣದ ಒಂದು ಪಂಚ ಇಂದ್ರಿಯಗಳ ಬಗ್ಗೆ ಒಂದು ವಿಷಯ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಕೂಡ ಹೇಳಿರುವಂಥದ್ದು ಏನಂದರೆ, ಪಂಚಾತ್ಮಭಿಹಿ ಪಂಚಭಿರೇವ ಪಂಚ ಇಂದ್ರಿಯಗಳಿದೆಯಲ್ಲ, ಇದು ಪಂಚತ್ವ ಮಾಹುಹು ಮರಣವನ್ನು ತಂದುಕೊಡ್ತಾ ಇವೆ. ಹೇಗೆ ಉದಾಹರಣೆ ಕೊಡ್ತಾರೆ. ಏನಂದ, ಮತ್ಸ್ಯ, ಆಮೇಲೆ ಗಜ, ಆಮೇಲೆ ದುಂಬಿ, ಆಗಲೇ ನಾವು ದುಂಬಿ ಬಗ್ಗೆ ಹೇಳಿದ್ವಿ, ಗಜ, ಆಮೇಲೆ ಭ್ರಮರ, ಈ ಥರದಲ್ಲಿ ಒಂದೊಂದೇ ನಾಶ ಮಾಡಿಬಿಡುತ್ತೆ. ಮೀನ ಇದೆಯಲ್ಲ, ಮೀನಿನ ಬಗ್ಗೆನೂ ಇಲ್ಲಿದೆ, ಅದನ್ನೇ ಒಂದು ಸರಿ ಸಣ್ಣದಾಗಿ ಹೇಳ್ಬಿಡ್ತೀನಿ ನಾನು. ಮೀನಿಗೆ ನಾಲ್ಗೆ ಅನ್ನೋದು ಅದಕ್ಕೆ ಬಲಿಷ್ಠವಾದ ಇಂದ್ರಿಯ. ಇವನೇನು ಮಾಡ್ತಾನೆ, ಮತ್ಸ್ಯಗಾರ ಇರೋನು ಒಂದು ಬಲೆಗೆ ಒಂದು ಮಾಂಸದ ತುಂಡನ್ನು ಹಾಕ್ಬಿಟ್ಟು ಅದನ್ನೇ ಬಿಟ್ಟುಬಿಡ್ತಾನೆ. ಇದೇನು ಮಾಡುತ್ತೆ, ಮಾಂಸದ ತುಂಡು ರುಚಿಯಾಗಿದೆ ಅಂತ ಹೋಗ್ಬಿಟ್ಟು ಪೂರ್ತಿಯಾಗಿ ಏನು ಮಾಡುತ್ತೆ, ಅದನ್ನು ಹಾಗೆ ಹಿಡ್ಕೊಳ್ಳುತ್ತೆ, ತಿನ್ಬಿಡುತ್ತೆ. ತಿಂದಾಗೇನಂತೂ ಬಲೆಗೆ ಹಿಡ್ಕೊಳ್ಳುತ್ತೆ. ಹಾಗೆ ಆನೆ, ಗಂಡಾನೆಯನ್ನು ಕೆಡ್ಡದಲ್ಲಿ ಪಳಗಿಸ್ಬೇಕಾದ್ರೆ ಕೆಳಗಡೆಯಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಒಂದು ದೊಡ್ಡ ಹೊಂಡವನ್ನು ಮಾಡಿಬಿಟ್ಟು ಅಲ್ಲಿ ಹೆಣ್ಣಾನೆ, ಪಳಗಿದ ಹೆಣ್ಣಾನೆಯನ್ನು ಕೆಳಗಡೆ ಇಳಿಸಿರ್ತಾರೆ. ಇಲ್ಲಿ ಕಬ್ಬಿನ ಇದನ್ನು ಹಟ್ಬಿಟ್ಟಿರ್ತಾರೆ. ಕಬ್ಬು ಅಂತ ಹೇಳ್ಕೊಳ್ಳೋದು ಆನೆ ಹೋಗ್ಬಿಟ್ಟು ಥವಕ್ಕನ್ನು ಬೀಳುತ್ತೆ. ಅಯ್ಯೋಯ್ಯೋ ಹಾಳಾಯ್ತಲ್ಲ ನನ್ನ ಜೀವನ, ಬಿದ್ದುಬಿಟ್ನಲ್ಲ, ಮೋಸ ಹೊಂದ್ಬಿಟ್ನಲ್ಲ ಅಂತ ಇರುತ್ತೆ. ಆಗ ಹೆಣ್ಣಾನೆಗಳಿರ್ತಾವಲ್ಲ, ಅವು ಬಂದು ಇದನ್ನು ಚೆನ್ನಾಗಿ ಪ್ರೀತಿಸ್ತವೆ ಗಂಡಾನೆಯನ್ನು. ಆ ಗಂಡಾನೆಯನ್ನು ಹೆಣ್ಣಾನೆಗಳು ಪ್ರೀತಿಸ್ಬೇಕಾದ್ರೆ ನಾನು ಗಂಡಾನೆ, ನಾನು ಶ್ರೇಷ್ಠನಾದವನು, ನಾನು ಗಟ್ಟಿಗ, ನಾನು ಬಲಿಷ್ಠ ಅನ್ನುವಂಥ ಎಲ್ಲದನ್ನು ಬೀಳ್ಬಿಟ್ಟು ಒಂದು ನಾಯಿ ಮರಿ ಥರ ಆಗ್ಬಿಡ್ತು ಆನೆ. ಆಗ ಆನೆಯನ್ನು ಪಳಗಿಸ್ಬಿಟ್ಟು ಬೇರೆದಕ್ಕೆ ಬಳಸ್ತಾರೆ. ಅಂದರೆ ಆನೆಗೆ ಏನಪ್ಪ ಅಂದರೆ ಆ ಮೈಥುನ ಅನ್ನುವಂತಹ ಇಂದ್ರಿಯ ಏನಿದೆ, ಸ್ಪರ್ಶ ಅಂತಿದೆಯಲ್ಲ, ಸ್ಪರ್ಶ ಒಂದೇ ಗಟ್ಟಿ, ಅದಕ್ಕೆ ಒಂದು ಇಂದ್ರಿಯ ಗಟ್ಟಿ ಆಗಿದ್ದಕ್ಕೇ ಅದು ಹಾಳಾಯಿತು. ಮೀನ ಅನ್ನೋದು ನಾಲ್ಗೆ ಇದರಲ್ಲೇ ಹಾಳಾಯಿತು. ಜಿಂಕೆಗಳಿದೆಯಲ್ಲ, ಅದಕ್ಕೆ ಕಿವಿ ಅಂದರೆ ಭಾರಿ ಅಷ್ಟೇ, ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸಂಗೀತವನ್ನು ನುಡಿಸ್ತಾ ಇರಬೇಕಾದ್ರೆ ಇದನ್ನು ಹೀಗೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತವೆ. ಬೇಡರು ಬಂದು ಅದನ್ನು ಆಕ್ರಮಿಸ್ಕೊಂಡ್ಬಿಡ್ತಾರೆ. ಹೀಗೆ ಒಂದೊಂದು ಇಂದ್ರಿಯ ಬಲಿಷ್ಠವಾದಾಗಲೇ ಆ ಒಂದು ಬಲಿಷ್ಠ ಇಂದ್ರಿಯದಿಂದಲೇ ಒಂದೊಂದು ಪ್ರಾಣಿ ಬಲೆಗೆ ಬಿದ್ದು ಸತ್ತೋಗ್ತಿದೆ ಅಂತ ಆಗ್ಬೇಕಾದ್ರೆ, 2 ಇಂದ್ರಿಯ ಬಲಿಷ್ಠ ಇದ್ದರೆ ಹೆಂಗಾಗ್ಬೋದು, 3 ಇದ್ದರೆ ಹೆಂಗಾಗ್ಬೋದು, 4 ಇದ್ದರೆ ಹೆಂಗಾಗ್ಬೋದು, 5 ಬಲಿಷ್ಠವಾಗಿರುವಂಥ ಮನುಷ್ಯ ಹೆಂಗಾಗೋಗ್ಬೋದು. ನಮ್ಗೆ 5 ಇಂದ್ರಿಯಗಳು ಬಲಿಷ್ಠವಾಗಿವೆ, ಎಲ್ಲವೂ ಹೊರಕ್ಕೆ ನೋಡ್ತಾ ಇವೆ, ಹೌದಾ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ ಎಲ್ಲವೂ ಹೊರಕ್ಕೆ ನೋಡ್ತಾ ಇವೆ. ಮನುಷ್ಯ ಆ ಥರ, ಅವನಿಗೆ ಹೇಗೆ ಕೆಳಗೆ ಬಿದ್ದುಬಿಡ್ಬೋದು ನೀವು ಯೋಚನೆ ಮಾಡಿ ಅನ್ನೋದನ್ನು ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಆದಿಶಂಕರಾಚಾರ್ಯ ಹೇಳಿದ್ದಾರೆ. ಹಾಗೆ ಮೀನಿನಿಂದ ಹೇಳಬೇಕಾದ್ರೆ ಜಿಹ್ವಯ, ನಾಲಿಗೆಯಿಂದ ಈ ಥರ ಆಯಿತು ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಕಡೆಯಲ್ಲಿ ಮುಂದಿನ ಇದರಲ್ಲಿ ಪಿಂಗಳ ಅಂದ್ಬಿಟ್ಟು ಒಬ್ಬಳು ವೇಶ್ಯೆ ಇರ್ತಾಳೆ. ಆ ವೇಶ್ಯೆ ದುಡ್ಡಿಗೋಸ್ಕರವಾಗಿ ತನ್ನ ದೇಹವನ್ನು ಮಾರ್ಕೊಳ್ತಾ ಇರುವಂಥವಳು ಆಗಿರ್ತಾಳೆ. ಅವಳು ನಾನು ತುಂಬ ಸುಂದರಾಗಿ ತುಂಬ ದುಡ್ಡು ಬರಲಿ ಅಂತ ಮನೆಯಿಂದ ಒಳಗಡೆ ಹೊರಗೆ ನಿಂತ್ಕೊಳ್ಳೋದು, ಯಾರು ಬರ್ತಾನೋ ಕಾಯ್ದು ಹಿಂಗೆ ಮಾಡ್ತಾ ಇರ್ತಾಳೆ. ಅವಳು ದುಡ್ಡನ್ನು ರೇಟನ್ನು ಕೇಳಿಬಿಟ್ಟು ದೂರ ಹೋಗ್ಬಿಡೋರಂತೆ, ಗಂಡಸರು ಬರ್ತಾನೆ ಇರಲಿಲ್ಲ. ಕಡೆಗಳಿಗೆ ಬೇಜಾರಾಗ್ಬಿಟ್ಟು ಒಂದು ಸರ್ತಿ ಒಳಗೆ ಬರ್ತಾಳಂತೆ. ಒಳಗೆ ಬಂದಾಗ ಅಲ್ಲಿ ಕೃಷ್ಣ ಪರಮಾತ್ಮನ ಚಿತ್ರ ಇರುತ್ತಂತೆ. ನಿಜವಾಗಿಯೂ ಕೂಡ ಭಗವಂತನ ಚಿತ್ರಗಳನ್ನ ನೋಡಿ, ಅರೆ ಇಷ್ಟು ಶ್ರೇಷ್ಠನಾದಂತಹ ಭಗವಂತನೇ ನನ್ನ ಮನೆಯಲ್ಲಿ ಇರಬೇಕಾದ್ರೆ ಅವನಿಂದ ನಾನು ನಿಜವಾಗಿಯೂ ಕೂಡ ಯಾವ ಕಾಲಕ್ಕೂ ಸಂತೋಷ ನೆಮ್ಮದಿಯನ್ನು ಪಡಿಬೇಕಾದ್ರೆ ನಾನು ಏನೋ ದುಡ್ಡಿಗೋಸ್ಕರವಾಗಿ ಅಂತ ಏನೋ ಒಂದು ಮಾಡಲಿಕ್ಕೆ ಹೊರಟನಲ್ಲ, ನಾನು ನಿಜವಾಗಿಯೂ ಕೂಡ ಇದು ಸರಿಯಲ್ಲ, ಅಹೋ ಆಶ್ಚರ್ಯ ಆಗ್ಬಿಡ್ತು ಅಂಥೇಳಿ ಅವಳು ಹೇಳ್ತಾಳಂತೆ. ಅಂತಹ ಪಿಂಗಳೆಯಿಂದ ನಾನು ಪಾಠವನ್ನು ಕಲಿತೆ. ಅಹೋ ಮಯಾತ್ಮ ಪರಿತಾಪಿತೋ ವೃಥ, ವ್ಯರ್ಥವಾಗಿ ನನ್ನ ದೇಹವನ್ನು ತಾಪಗೊಳಿಸ್ಬಿಟ್ಟೆ. ಸಾಂಕೇತ್ಯ ವ್ಯತ್ರಾತಿಗ್ರಹ ವಾರ್ತೆಯಾತ ಕ್ರೀತೇನ ವಿತ್ತಂ ಗತಿಮಾತ್ಮನೇಚ್ಛತಿ. ನನ್ನ ಮನೆಯಲ್ಲಿ ಯಾರಿದ್ದಾರೆ ಗೊತ್ತಾ? ಸಂತಂ ಸಮೀಪೆ ರಮಣಂ ರತಿಪ್ರದಂ. ರಮಣನಾದವನೇ ನನ್ನ ಮನೆಯಲ್ಲಿದ್ದಾನೆ. ಅವನು ಕೊಡುವಂತಹ ಸಂತೋಷ ಇನ್ಯಾವ ಸಂತೋಷಕ್ಕೂ ಸಮ ಅಲ್ಲ. ಅಂತಹ ರತಿಪ್ರದನಾದಂತಹ ಶ್ರೀರಮಣನೇ ಇರಬೇಕಾದ್ರೆ ವಿತ್ತಪ್ರದಂ, ಅವನು ವಿತ್ತಪ್ರದ. ನಿತ್ಯಂ, ಪ್ರತಿನಿತ್ಯ ಅಂಥವನನ್ನು ಬಿಟ್ಬಿಟ್ಟು ಇಮಂ ವಿಹಾಯ ಅಕಾಮದಂ,
ದುಃಖ ಭಯಾದಿ ಶೋಕ ಮೋಹಪ್ರದಂ. ದುಃಖ ಭಯ ಶೋಕ ಮೋಹ ಎಲ್ಲವನ್ನೂ ಉಂಟು ಮಾಡುವಂತಹ ತುಚ್ಛಮಹಂ ಭಜೆ. ತುಚ್ಛನಾದ ವ್ಯಕ್ತಿಯನ್ನು ನಾನು ಸೇವಿಸ್ತಾ ಇದ್ದೇನಲ್ಲ, ನನ್ನ ಜೀವನಕ್ಕೆ ಧಿಕ್ಕಾರ ಇರಲಿ ಅಂದ್ಬಿಟ್ಟು ಆ ಪಿಂಗಳ ಅಂತ ಇದ್ಲಲ್ಲ, ಅವಳಿಂದನೂ ಕೂಡ ನಾನು ಪಾಠವನ್ನು ಕಲಿತೆ. ಯಾವುದೇ ವ್ಯಕ್ತಿಯಿಂದಾದರೂ ಕೂಡ ಪಾಠವನ್ನು ಕಲಿಯುವಂಥ ಪ್ರವೃತ್ತಿ ಇರಬೇಕು. ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಯುಕ್ತಿಯುಕ್ತವಾದ ಮಾತನ್ನು ಎಳೇ ವಯಸ್ಸಿನ ಹುಡುಗಿ, ಇವಳು 16 ವರ್ಷ, ಎಳೆ ಹುಡುಗಿಯಂಥ ಮಗು, ಅವಳಿಗಿಂತ 8 ವರ್ಷ. ಯುಕ್ತಿಯುಕ್ತವಾದ ಮಾತಾದರೆ ಅಂಥವರಿಂದಲೂ ಕೂಡ ನಾವು ತಗೊಳ್ಬೇಕು. ಅಲ್ಲಿ ವಯಸ್ಸು, ಅವರ ಒಂದು ಜ್ಞಾನ, ಅವ್ರು ಏನು ಕಲ್ತಿದ್ದಾರೆ, ಅವ್ರು ಏನು ಮನೆತನ, ಇದ್ಯಾವುದೂ ಅಲ್ಲ. ಒಂದು ರತ್ನ ಅನ್ನೋದು ತಿಪ್ಪೆಯಲ್ಲಿದ್ದರೂ ಕೂಡ ಅದು ರತ್ನವೇ. ಹಾಗೆ ಒಳಿತನ್ನು ಸ್ವೀಕರಿಸಬೇಕು ಅನ್ನಲಿಕ್ಕೆ ಪಿಂಗಳ ಅನ್ನುವಂತಹ ಒಂದು ವೇಶ್ಯೆಯ ವಿಷಯ ಈ ತರಹ ಬರುತ್ತೆ. ಹಾಗೆ ಸರ್ಪದ ಬಗ್ಗೆ ಬರುತ್ತೆ. ಸರ್ಪದಂತೆ ನೀನು ಇದ್ಬಿಡು, ನೀನು ಸ್ವಂತವಾಗಿ ಮನೆ ಕಟ್ಸ್ಕೋಬೇಡ. ನೋಡಿ, ಯಾರು ಮನೆ ಕಟ್ಸ್ಕೊಂಡಿಲ್ಲ ಅಂತ ಯಾರಿಗಾರು ಇದ್ದರೆ ಯೋಚನೆ ಮಾಡಿಬಿಡಿ. ಮನೆ ಕಟ್ಸ್ಕೊಂಡಿರೋರು ಇದ್ದರೆ ಆ ಮನೆಯ ಸದ್ಬಳಕೆ ಹೇಗೆ ಮಾಡಬೇಕು ಅಂತ ಚಿಂತನೆ ಬರಬೇಕು. ಗೊತ್ತಾಯ್ತಲ್ವ? ಮನೆ ಅನ್ನೋದು ಕೇವಲ ನಾವು, ನಮ್ಮ ಪರಿವಾರ, ನನ್ನ ಹೆಂಡತಿ, ಮಕ್ಕಳು ಅಥವಾ ಗಂಡ ಮೊಮ್ಮಕ್ಕಳು ಇರೋಷ್ಟೇ ಅಲ್ಲ, ಬೇರೆಯವ್ರಿಗೂ ಆಶ್ರಯ ಆಗಬೇಕು. ನಿಮ್ಮ ಮನೆ ದೊಡ್ಡದಾಗಿದೆ ಅಂದರೆ ನೀವು ಮಾತಾಜಿಯವ್ರ ಹತ್ರ ಹೇಳಬೇಕು, ನಮ್ಮ ಮನೆಗೆ ಬನ್ನಿ, ನೀವು ಒಂದು ಸತಿ ನಮ್ಮ ಮನೆಯನ್ನು ನೋಡಿ, ನಿಮ್ಮ ಆಶ್ರಮಕ್ಕೆ ಬರುವಂತಹ ಪ್ರವಚನಕಾರರು ಅಥವಾ ಕಲಾವಿದರು ಬಂದಾಗ ನಮ್ಮನೇಲಿ ನೀವು ಉಳಿಸ್ಬೋದಾ ನೋಡಿ, ಆಗ್ಬೋದನ್ನೇ ನಮ್ಮಲ್ಲಿ ಅವಕಾಶ ಇರುತ್ತೆ. ಉಳಿಲಿಕ್ಕೆ, ಆಹಾರಕ್ಕೆ, ಅವ್ರಿಗೆ ಬೇಕಾಗುವಂಥ ರೀತಿಯಲ್ಲಿ ಅವರ ಅಧ್ಯಯನ, ಪರಂಪರೆ, ವ್ಯವಸ್ಥೆ ನಾನು ಸಂತೋಷದಿಂದ ಮಾಡ್ತೇನೆ. ಹಾಗೆ ಮನೆಯನ್ನು ಕಟ್ಟಿಸಿದವರು ಆ ಪ್ರಕಾರವಾಗಬೇಕು. ಮನೆಯನ್ನು ಕಟ್ಟಿಸ್ಬೇಕಾದವರು ಕೂಡ ಈ ಪ್ರಕಾರದ ದೃಷ್ಟಿ ಇರಬೇಕು, ಕೇವಲ ನನ್ನ ಪರಂಪರೆಯವರು ಮಾತ್ರ ಅಂತ. ಅರೆ, ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಗೆದ್ದಲು ಹುಳುಗಳು ಗೂಡನ್ನು ಕಟ್ತವೆ, ಸರ್ಪ ಅಲ್ಲಿ ವಾಸ ಮಾಡುತ್ತೆ. ಸರ್ಪ ಸ್ವತಃ ಗೂಡನ್ನು ಕಟ್ಟಕ್ಕೆ ಹೋಗಲ್ಲ. ಹಾಗೆ ನೀವು ಮನೆ ಕಟ್ಟಬೇಡಿ ಅಂತ ಹೇಳಿಬಿಟ್ಟಿದ್ದಾರೆ. ಇದರ ಒಟ್ಟರ್ಥವನ್ನು ನಾವು ತಿಳ್ಕೊಳ್ಬೇಕು. ಸಹಜವಾಗಿ ಮನೆ 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 ಅಂಥೇಳಿ ಮನೆಗೋಸ್ಕರನೇ ಇಡೀ ಜೀವಮಾನ ತೇದು ಇನ್ನೇನೂ ಪುರುಷಾರ್ಥ ಇಲ್ಲ ಅಂತ ಆಗುವಂಥ ತುಂಬ ಜನರ ಜೀವನದಲ್ಲಿ ನಡೆಯುತ್ತೆ. ಹಾಗಾಗಬೇಡಿ. ಅದ್ರ ಜೊತೆಗೆ ಮನೆ ಅಂದಮೇಲೆ ನನ್ನ ಜವಾಬ್ದಾರಿಯೂ ಇದೆ, ಅದನ್ನು ನಾವು ಮಾಡಬೇಕು. ಮನೆಗೊಂದು ಸೂರು ಬೇಕು, ಖಂಡಿತ. ನಮ್ಮ ಮನೆ ಅನ್ನೋ ಥರ ಸೂರು ಆಗಬೇಕು. ಆ ಮನೆಗೆ ಏನಂತ ಹೆಸರಿಡಬೇಕು? ತಾತ್ಕಾಲಿಕ ಅಂತ ಹೆಸರಿಡಬೇಕು. ಅಲ್ವಾ? ನೀವು ಇಟ್ಟಿರೋ ದಾರಿಯೇ ಇಟ್ಟಿರ್ತೀರ, ಕೃಷ್ಣನ ಲಯ್ಯ ಇಟ್ಟಿರ್ತೀರ, ಕೃಷ್ಣನ ವಾಸಸ್ಥಾನ ನಂದಲ್ಲ, ಕೃಷ್ಣನ ಸಾಮ್ರಾಜ್ಯದಲ್ಲಿ ನಾನು ಇದ್ದೀನಿ ಅಂತ. ಹಾಗೆ ಸರಿ ಇದೆ. ಒಬ್ಬರು ಬೆಂಗಳೂರಿನಲ್ಲಿ ತಾತ್ಕಾಲಿಕ ಅಂತ ಹೆಸರಿಟ್ಟಿದ್ರು. ನಾವು ಹೋಗ್ಬೇಕಾದ್ರೆ ನೋಡಿದೆ, ತಕ್ಷಣ ಹೇಳಿದೆ ಮತ್ತೆ ಹೋಗೋಣ, ವಾಪಸ್ ಬರೋಣ ಅಂಥೇಳಿ ವಾಪಸ್ ಬಂದು ಅವ್ರ ಮನೆಗೆ ಹೋಗಿ ನೀವು ಹೆಸರು ಹೆಂಗಿಟ್ಟಿದ್ದೀರಾ ಅಂತ ಕೇಳಿದೆ. ಇಲ್ಲ, ನನಗೆ ತಾತ್ಕಾಲಿಕನೇ ಇದು, ಖಂಡಿತ ಇದೇ ನಂದಲ್ಲ. ಈ ಇಟ್ಟಿಗೆ, ಈ ಕಲ್ಲು, ಈ ಸಿಮೆಂಟು, ಈ ಮರಳು, ಇದ್ಯಾವುದು ನಂದಲ್ಲ. ಇವೆಲ್ಲವೂ ಪ್ರಕೃತಿಯಿಂದ ಬಂದದ್ದನ್ನು ನಾನು ಏನೋ ಮಾಡಿ ಅಲ್ಲಿ ಇಟ್ಕೊಂಡಿದ್ದೀನಿ ಪೂರ್ತಿಯಾಗಿ. ಹಾಗಾಗಿ ತಾತ್ಕಾಲಿಕ. ನಾನು ಮತ್ತೆ ಇನ್ನೆಷ್ಟು ವರ್ಷ ಇಲ್ಲಿ ಇರ್ತೀನೋ ಗೊತ್ತಿಲ್ಲ, 10 ಇರ್ಬೋದು, 15 ಇರ್ಬೋದು, ಎಷ್ಟೋ ಇರ್ಬೋದು ಅಷ್ಟೇ. ಈ ಮನೆಯ ಆಯುಸ್ಸು 100 ವರ್ಷ. ಹಾಗಾಗಿ ನಾನು ತಾತ್ಕಾಲಿಕವೇ ನಿಜವಾಗಿಯೂ ಕೂಡ ಅಂತ ಅವರು ವ್ಯಾಖ್ಯಾನ ಮಾಡಿದ್ರು. ತುಂಬ ಸಂತೋಷ ಆಯಿತು. ಹಾಗಾಗಿ ನಿಮ್ಮೆಲ್ಲರ ಮನಸ್ಸಲ್ಲಿರಲಿ, ನಾವು ಇರುವಂಥದ್ದು ವ್ಯವಸ್ಥೆ ತುಂಬ ತಾತ್ಕಾಲಿಕವಾದಂಥ ಅವಧಿ. ಅದರಲ್ಲಿ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಬಲ್ಲೆ, ನನ್ನ ಮನೆಯಲ್ಲಿ ಶಾಶ್ವತವಾದಂಥ ಒಳ್ಳೆ ಕೆಲಸ ಹೆಂಗೆ ನಡಿಬೋದು ಅನ್ನುವಂಥ ದೃಷ್ಟಿಯಿಂದ ಮನೆಯಲ್ಲಿ ಚಿಂತನೆ ನಡಿಬೇಕು ಅನ್ನುವಂಥ ವಿಷಯ ಬರುತ್ತೆ. ಮತ್ತು ದೇಹವೇ ಗುರು ಅನ್ನೋದನ್ನು ಕೊನೆಯಲ್ಲಿ ಒಂದು ಸರ್ತಿ ಹೇಳಲಾಗತ್ತೆ. ಏಕೆಂದರೆ ನನ್ನ ದೇಹ ಇದೆಯಲ್ಲ, ಅದನ್ನೇ ಗುರು ಅನ್ನುವಂಥ ರೀತಿಯಲ್ಲಿ ಹೋಗುವಂಥದ್ದು ಅನ್ನುವಂಥ ವಿಷಯ ಇಟ್ಕೊಂಡು ಇಂತಹ ಗಿಡ, ಮರ, ಬಳ್ಳಿ, ಸರ್ಪ, ನೊಣ, ಎಮ್ಮೆ ಇವೆಲ್ಲಕ್ಕೂ ಸಂಬಂಧಪಟ್ಟಂಗೆ ಹೇಳಿ ಕಡೆಗೆ ಒಂದು ವಿಷಯ ಬರುತ್ತೆ ಕೊನೆಗೆ. ಅಹಂ ಮದೀಯಂ ಅನ್ನೋದನ್ನು ಬಿಡಬೇಕು. ನಾನು ಇದು ನನ್ನದು ಅನ್ನುವಂಥದ್ದನ್ನು ಯಾವಾಗ ಬಿಡಲಿಕ್ಕಾಗುತ್ತೋ ಆಗ ಭಗವಂತ ಅಲ್ಲಿ ನೆಲೆಸ್ತಾನೆ. ಭಗವಂತ ನನ್ನಲ್ಲಿ ನೆಲೆಸಬೇಕು, ನಮ್ಮ ಮನೇಲಿ ನೆಲೆಸಬೇಕು ಅಂದರೆ ಅವನು ಕಾಯ್ತಾ ಇರ್ತಾನಂತೆ. ಅಹಂ ಮಮ ಅನ್ನೋದು 2 ಬಿಟ್ಬಿಡ್ಬೇಕು, ನಾನು ನನ್ನದು ಅನ್ನೋದು ಬಿಡಬೇಕು. ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ, ವಸುಧೆಯೇ ಕುಟುಂಬ ಅಂತ ಕರೀತಾರೆ. ಕೃಷ್ಣ ಯಾರನ್ನ ತನ್ನ ಅಧೀನಕ್ಕೆ ಮಾಡಿಕೊಂಡ? ತೆಂಗಿನ ಮರಿ ಗರಿ ಬಂತಂತೆ, ತೆಂಗಿನ ಮರದ್ದು. ತೆಂಗಿನ ಗರಿ ಏನು ಚೆನ್ನಾಗಿದೆ ನೋಡೋಕ್ಕೆ, ಕೃಷ್ಣ ಹೇಳಿದಂತೆ ಬೇಡ ತೆಂಗಿನ ಗರಿ,
ಬೇಡ. ನೋಡೋಕೆ ಭಾರಿ ಚೆನ್ನಾಗಿದೆ, ಹೌದು ಹೌದು, ತುಂಬ ಚೆನ್ನಾಗಿದೆ, ಬರ್ತಾ ಇರುವಾಗಲೇ ನೋಡೋದು. ಬಾಳೆಯ ಎಲೆ ಬೇಡ, ಇನ್ನೊಂದು ಸುಂದರವಾದ ಬೇಡ ಅನಿಸ್ತು. ಆದರೆ ಬಿದಿರನ್ನು ನೋಡಿದಂತೆ, ಬಿದಿರು ಅಂದ ಕೂಡಲೇ ನಾವು ಏನು ಹೇಳ್ತೀವಿ, ದಾಯಾದಿಗಳ ಕಾಳ್ಗಿಚ್ಚಿದೆಯಲ್ಲ ಆ ಥರ ಪರಸ್ಪರ ಘರ್ಷಣೆ ಮಾಡ್ಕೊಂಡು ಬೆಂಕಿ ಹತ್ಕೊಂಡ್ಬಿಡ್ತಾವೆ, ಹೌದಾ? ಅರಣ್ಯಗಳಲ್ಲಿ ಪರಸ್ಪರ ಘರ್ಷಣೆಯಿಂದ ಕಾಳ್ಗಿಚ್ಚತ್ಕೊಂಡು ಬೆಂಕಿ ಹತ್ಕೊಂಡ್ಬಿಡ್ತವೆ. ಆದರೆ ಕೃಷ್ಣ ಹೇಳಿದಂತೆ ಇಲ್ಲ, ಅದು ಬೇಕು ನನಗೆ ಬಿದಿರು. ಆಮೇಲೆ ಬಿದಿರನ್ನು ತಂದು ಕೊಟ್ಟಾಗ ಅದನ್ನೆಲ್ಲ ಹದ ಮಾಡಿಬಿಟ್ಟು ಅದನ್ನು ಕೊಳಲನ್ನಾಗಿ ಮಾಡ್ಕೊಂಡು ತುಟಿಗೆ ಹಚ್ಕೊಂಡು ಸಪ್ತ ಸ್ವರಗಳಿಂದ ಸಂಗೀತವನ್ನು ನುಡಿಸೋದಂತೆ. ಅರೇ, ಇದನ್ನು ಬಿದಿರು ಅಂತ ಕರಿತೀವಿ, ಸ್ಮಶಾನಕ್ಕೆ ತಗೊಂಡು ಹೋಗುವಂಥದ್ದು, ಯಾರು ಮನೆಯಲ್ಲಿ ಹಾಕಲ್ಲ ಇದನ್ನು, ಅದನ್ನು ನೀನು ತಗೊಂಡಿಯಲ್ಲ ಅಂದರೆ ಕೃಷ್ಣ ಹೇಳ್ತಾನಂತೆ, ಹೌದು, ಬಿದಿರು ತನ್ನನ್ನು ತಾನು ಒಳಗಡೆ ಟೊಳ್ಳು ಮಾಡಿಕೊಂಡಿದೆ, ತನ್ನದು ಅನ್ನೋದನ್ನು ಏನೂ ಇಟ್ಕೊಂಡಿಲ್ಲ, ಅದು ಖಾಲಿ ಮಾಡಿಕೊಂಡಿದೆ. ಅದನ್ನು ನಾನು ಹಿಡ್ಕೊಂಡು ಮಿಂಚಿನ ಸ್ವರವನ್ನು ಮೀಟ್ತೇನೆ ನಾನು. ಯಾರು ತನ್ನನ್ನು ತಾನು ಬರಿದು ಮಾಡ್ಕೊಂಡಿರ್ತಾರೋ, ನನ್ನದಾಗಿ ಏನೂ ಇಲ್ಲ ಅಂತ ಖಾಲಿ ಮಾಡ್ಕೊಂಡಿರ್ತೀವೋ, ಖಾಲಿಯಾಗಿರುವಂತಹ ಕಡೆಗಳಲ್ಲಿ ಕೃಷ್ಣ ಬರ್ತಾನೆ. ಹಾಗಾಗಿ ನಮ್ಮ ಬುದ್ಧಿ ಮನಸ್ಸುಗಳನ್ನು ಖಾಲಿ ಮಾಡಿಕೊಂಡು ಉತ್ತಮವಾದದ್ದು ನನ್ನ ಬಳಿಗೆ ಬರಲಿ, ಕೃಷ್ಣನ ಜಯಂಕಾರದ ನಾದ ಬರಲಿ ಅನ್ನುವಂತಹ ರೀತಿಯಲ್ಲಿ ನಾವು ಹೋಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯದ ಹಿನ್ನೆಲೆ ಆಗಿದೆ. ಆ ದೃಷ್ಟಿಯಲ್ಲಿ ಅವಧೂತರ ಈ ಉಪಾಖ್ಯಾನವನ್ನು ನಾವೆಲ್ಲರೂ ಕೂಡ ಅನುಸಂಧಾನ ಮಾಡೋಣ. ಇದರ ಮೂಲ ಗ್ರಂಥ ಏನಿದೆಯೋ ಅದಕ್ಕೆ ಹೋಗಿ ನಾವೆಲ್ಲರೂ ಕೂಡ ಓದುವಂಥದ್ದಾಗಲಿ. ಸ್ಟಡಿ ಸರ್ಕಲ್ ಅಂತ ಕರಿತೇವೆ. ಆಸಕ್ತಿ ಇರೋರು ಬರಬೇಕು ಒಂದು ನಿರ್ದಿಷ್ಟ ಸಮಯಕ್ಕೆ, ಒಬ್ಬರು ಅದನ್ನೆಲ್ಲ ಓದ್ತಾ ಹೋಗ್ತಾರೆ. ಆಮೇಲೆ ಅದ್ರ ಬಗ್ಗೆ ಪರಸ್ಪರ ವಿಚಾರ ವಿನಿಮಯ, ಆಮೇಲೆ ಅದ್ರ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ಮಾತಾಜಿ ಕೊಡ್ತಾರೆ. ಹಾಗೆ ಸ್ಟಡಿ ಸರ್ಕಲ್ ಅಂತ. ಅದಕ್ಕೆ ತುಂಬ ಜನ, ಇಷ್ಟು ಜನ ಇರಬೇಕಂತಿಲ್ಲ, 10-15 ಜನ ಇರ್ಬೋದು, ಸಾಕು, 8 ಜನ ಇದ್ದರೂ ಪರವಾಗಿಲ್ಲ. ಇಂಥ ಗ್ರಂಥಗಳನ್ನ ಇಟ್ಕೊಂಡು ಓದ್ತಾ ಹೋಗುವಂಥದ್ದು ಆಗಬೇಕು. ಅಂತಹ ಒಳ್ಳೆಯದಾದಂತಹ ಪರಿಪಾಠ ನಮ್ಮೆಲ್ಲರಲ್ಲಿ ಕೂಡ ಇನ್ನಷ್ಟು ಬರಲಿ. ನೀವೆಲ್ಲ ಬಂದಿರೋದು ಒಳ್ಳೆಯ ಸಂಗತಿಯಾಗಿದೆ. ಈ ಪುಸ್ತಕ ಭಾಗವತದ್ದು ಕನ್ನಡ ಅನುವಾದದೊಂದಿಗೆ 9 ಸಂಪುಟಗಳಲ್ಲಿ ಬಂದಿದೆ. ಒಂದು ಪುಸ್ತಕಕ್ಕೆ 200 ರೂಪಾಯಿ, 1800 ರೂಪಾಯಿಗಳಿಗೆ ಇಡೀ ಭಾಗವತ ಸಿಗುತ್ತೆ. ಯಾರಿಗೆ ಬೇಕೋ ಅಂಥವರು ನಿಮ್ಮ ಹೆಸರುಗಳನ್ನು ಹಾಗೂ ಮುಂಗಡವಾದ ಹಣವನ್ನು ಮಾತಾಜಿ ಅವ್ರ ಹತ್ರ ಕೊಟ್ಟರೆ ಅದನ್ನು ತರಿಸ್ಕೊಡ್ಲಿಕ್ಕೆ ಈ ಊರಿನಲ್ಲೇ ಶಾರದಾ ಶಂಕರಣ್ಣ ಅಂತಿದ್ದಾರೆ, ಅವರು ಅದಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮ್ಮೆಲ್ಲರ ಮನೆಗಳಲ್ಲಿ ಭಾಗವತ ಇರಬೇಕು. ನಾವು ನಿಮ್ಮ ಮನೆಗೆ ಬಂದಾಗ ನೋಡಬೇಕು, ನಿಮ್ಮ ಶೋಕೇಸಲ್ಲಿ ಏನು ನೋಡಬೇಕು? ಭಾಗವತ ನೋಡಬೇಕು, ರಾಮಾಯಣ ನೋಡಬೇಕು, ಶಾರದಾ ಜೀವನ ತರಂಗಿಣಿ ಇದೆಯಲ್ಲ ಅದನ್ನು ಓದಬೇಕು. ಓಹೋ, ಇದು ನಿಜವಾದ ಮನೆ ಅಂತ ಗೊತ್ತಾಗಬೇಕು. ಯಾವುದ್ಯಾವುದೋ ಶೋದು ಮರದ್ದು ಅದು ಏನೇನೋ ಇಟ್ಟಿತ್ತು ಅಂದರೆ ಎಲ್ಲ ಸಿಗೋದು ಆಗುತ್ತೆ. ಅಂತಹ ರೀತಿಯಲ್ಲಿ ನಿಜವಾದ ಮನೆಗಳಾಗಿ ಅರಳಲಿಕ್ಕೆ ಇಂತಹ ಸಪ್ತಾಹಗಳು ಪೂರಕ ಆಗತ್ತೆ. ಆ ಪ್ರಕಾರದ್ದಾಗಿ ಆಗಲಿ ಅಂಥೇಳಿ ನಾನು ತಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣನ ಅನುಗ್ರಹ ನಿರಂತರ ಇರಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಓಂ ನಮಃ ಶ್ರೀಕೃಷ್ಣಾಯ. ಜಯತೋ ಜಯೋ.